ತೃಪ್ತಿಯಿಂದ ಗುರುದೇವ ವಸಿಷ್ಠನು ಎಲ್ಲರನ್ನೂ ಉದ್ದೇಶಿಸಿ ತಮ್ಮ ಮಾತನ್ನು ಮುಂದುವರೆಸಿದ್ದನು. ಹೇ ವತ್ಸ ರಘುನಂದನ, ಮುಂದಕ್ಕೆ ಕೇಳಪ್ಪ. ವಿಭಕ್ತಗಳ ಉತ್ಪತ್ತಿಯು ವಿಭಿನ್ನ ಭುವನಗಳಲ್ಲಿ ಹೀಗಿವೆ. ಸಾತ್ವೀಕ ರಾಜಸೀಕ ತಾಮಸಗಳೆಂ ಭೇದಗಳಿರುವುದೋ. ಸಾತ್ವೀಕ ರಾಜಸೀಕ ತಾಮಸಗಳೆಂ ಭೇದಗಳಿರುವುದೋ. ಉತ್ತಮ ಮಧ್ಯಮ ಅಧಮಗಳೆಂ ಶ್ರೇಣಿಗಳಿರುವುದೋ. ಪೂರ್ವಜನ್ಮದಲ್ ಶಮದ ಮಾರೀತ್ಯ ಗಳಿಕೆಗಳಿರುವುದೋ. ಪೂರ್ವಜನ್ಮದಲ್ ಶಮದ ಮಾರೀತ್ಯ ಗಳಿಕೆಗಳಿರುವುದೋ. ಸಾಧನದಿಂ ಗುಣದಿಂ ಜೀವಕ್ಕೆ ಜ್ಞಾನ ಒದಗುವುದೋ. ತಾತ್ಪರ್ಯ: ಸಾತ್ವಿಕ ರಾಜಸೀಕ ತಾಮಸಗಳೆಂದು ಭೇದಗಳಿರುವುದು, ಉತ್ತಮ ಮಧ್ಯಮ ಅಧಮಗಳೆಂದು ಶ್ರೇಣಿಗಳಿರುವುದು, ಪೂರ್ವಜನ್ಮದಲ್ಲಿ ಶಮ ಧಮ ರೀತಿಯಲ್ಲಿ ಗಳಿಕೆಗಳಿರುವುದು, ಸಾಧನದಿಂದ ಗುಣದಿಂದ ಜೀವಕ್ಕೆ ಜ್ಞಾನವು ಒದಗುವುದು. ಇವುಗಳೆಲ್ಲ ಜ್ಞಾನದಿಂ ಜ್ಞಾನಕ್ಕೆ ದಾರಿಯಾಗುವುದೋ. ಕಾರಣದೊಳ್ ಜೀವಕದು ಪ್ರಥಮ ಜನ್ಮವಾಗುವುದೋ. ಇವುಗಳಲ್ಲಿ ಅಜ್ಞಾನದಿಂ ಜ್ಞಾನಕ್ಕೆ ದಾರಿಯಾಗುವುದೋ. ಕಾರಣದೊಳ್ ಜೀವಕದು ಪ್ರಥಮ ಜನ್ಮವಾಗುವುದೋ. ವೈರಾಗ್ಯ ಕೊರತೆಯಿಂ ಶುಭಾಶ್ರಯವಂ ಪಡೆಯುವುದೋ. ವಿಚಿತ್ರವಾಸನೆಯಿಂ ಭೋಗಾಚಾರವಂ ಮಾಡುವುದೋ. ವಿಚಿತ್ರವಾಸನೆಯಿಂ ಭೋಗಾಚಾರವಂ ಮಾಡುವುದೋ. ತಾತ್ಪರ್ಯ: ಇವುಗಳಲ್ಲಿ ಅಜ್ಞಾನದಿಂದ ಜ್ಞಾನಕ್ಕೆ ದಾರಿಯಾಗುವುದು, ಕಾರಣದೊಳಗೆ ಜೀವಕ್ಕೆ ಅದು ಪ್ರಥಮ ಜನ್ಮವಾಗುವುದು, ವೈರಾಗ್ಯದ ಕೊರತೆಯಿಂದ ಶುಭದ ಆಶ್ರಯವನ್ನು ಪಡೆಯುವುದು, ವಿಚಿತ್ರ ವಾಸನೆಯಿಂದ ಭೋಗದ ಆಚಾರವನ್ನು ಮಾಡುವುದು. ವಾಸನಾಕ್ಷಯದಿಂ ಜೀವಕ್ಕೆ ಮೋಕ್ಷವೀಂ ಪ್ರಾಪ್ತಿಯೋ. ಗುಣಯುಕ್ತತೆಯಿಂ ಜೀವವು ದ್ವಿತೀಯ ಜಾತಿಯೋ. ವಾಸನಾಕ್ಷಯದಿಂ ಜೀವಕ್ಕೆ ಮೋಕ್ಷವೀಂ ಪ್ರಾಪ್ತಿಯೋ. ಗುಣಯುಕ್ತತೆಯಿಂ ಜೀವವು ದ್ವಿತೀಯ ಜಾತಿಯೋ. ವಿವಿಧ ಪ್ರಕಾರ ಫಲಕಿಂ ಪೂರ್ವಜನ್ಮವೇ ಕಾರಣವೋ. ಅನುಮಾನಿಸುವ ಜೀವಶ್ರೇಣಿ ಸಸತ್ವವೋ. ತಾತ್ಪರ್ಯ: ವಾಸನೆಯ ಕ್ಷಯದಿಂದ ಜೀವಕ್ಕೆ ಈ ಮೋಕ್ಷವು ದೊರೆಯುವುದು. ಗುಣದ ಯುಕ್ತತೆಯಿಂದ ಜೀವವು ದ್ವಿತೀಯ ಎರಡನೆಯ ಜಾತಿಯಾಗುವುದು. ವಿವಿಧ ಪ್ರಕಾರದ ಈ ಫಲಕ್ಕೆ ಪೂರ್ವಜನ್ಮವೇ ಕಾರಣವು. ಅನುಮಾನಿಸುವ ಜೀವ ಈ ಶ್ರೇಣಿಯು ಒಳ್ಳೆಯ ಸಾರವು. ವಿಚಿತ್ರ ಸಂಸಾರ ವಾಸನೆಯೀಂ ಅಯುಕ್ತವೋ. ಮಿಶ್ರಫಲ ಪ್ರದಾನ ಕಿಂ ಕಾರಣೀಭೂತವೋ.
ವಿಚಿತ್ರ ಸಂಸಾರ ವಾಸನೈ ಅಯುಕ್ತವೋ ಮಿಶ್ರ ಫಲ ಪ್ರದಾನ ಕಿಂ ಕಾರಣೀಭೂತವೋ ಜ್ಞಾನ ಭಾಗ ಕಿಂ ಸಹಸ್ರ ಜನ್ಮವೀಂ ಅವಶ್ಯವೋ ಜ್ಞಾನ ಭಾಗ ಕಿಂ ಸಹಸ್ರ ಜನ್ಮವೀಂ ಅವಶ್ಯವೋ ರೀತ್ಯಾ ಜೀವ ಕಿಂ ಅಧಮ ಸತ್ವವ್ಯಂ ನಾಮವೋ. ತಾತ್ಪರ್ಯ: ವಿಚಿತ್ರ ಸಂಸಾರದ ಈ ವಾಸನೆಯು ಅಯುಕ್ತವಾಗಿರುವುದು. ಮಿಶ್ರ ಫಲಕ್ಕೆ ಇದೇ ಪ್ರಧಾನ ಕಾರಣೀಭೂತವು. ಜ್ಞಾನ ಭಾಗಕ್ಕೆ ಇದು ಸಹಸ್ರ ಜನ್ಮವಿವು ಅವಶ್ಯವು. ಈ ರೀತಿಯಲ್ಲಿ ಈ ಜೀವಕ್ಕೆ ಅಧಮ ಸತ್ಯವೆಂದು ನಾಮವು. ಮೋಕ್ಷತಯಂ ಸಂದೇಹಿಪ ಜೀವವೀಂ ತಾಮಸವೋ ಮೋಕ್ಷತಯಂ ಸಂದೇಹಿಪ ಜೀವವೀಂ ತಾಮಸವೋ ಜ್ಞಾನ ಪ್ರಾಪ್ತಿಯ ಯೋಗ್ಯ ಜೀವವೀಂ ರಾಜಸಾತ್ವಿಕವೋ ಕ್ರಮಶಃ ಮೋಕ್ಷಭಾಗಿ ಜೀವವೀಂ ರಾಜಸ ರಾಜಸಿಯೋ ಕರ್ಮಜನಿತ ಫಲಪ್ರಾಪ್ತಿ ಜೀವವೀಂ ರಾಜಸತಾಮಸಿಯೋ ಕರ್ಮಜನಿತ ಫಲಪ್ರಾಪ್ತಿ ಜೀವವೀಂ ರಾಜಸತಾಮಸಿಯೋ. ತಾತ್ಪರ್ಯ: ಮೋಕ್ಷತೆಯನ್ನು ಸಂದೇಹಿಸುವ ಈ ಜೀವವೇ ತಾಮಸವು. ಜ್ಞಾನ ಪ್ರಾಪ್ತಿಯ ಯೋಗ್ಯ ಜೀವಗಳಿವೆ ರಾಜಸಾತ್ವಿಕವು. ಕ್ರಮಶಃವಾದ ಮೋಕ್ಷ ಭಾಗಿ ಜೀವವಿವು ರಾಜಸ ರಾಜಸಿಯೋ. ಕರ್ಮದಿಂದ ಜನಿಸುವ ಫಲದ ಪ್ರಾಪ್ತಿಯು ಜೀವವಿವು ರಾಜಸ ತಾಮಸಿಯೋ. ಮನುಷ್ಯ ಜನ್ಮ ಆರಂಭದಿಂದ ಸಹಸ್ರಾರು ಜನ್ಮಗಳನ್ನು ಕಳೆದ ನಂತರ ಮೋಕ್ಷವನ್ನು ಹೊಂದುವ ಜೀವಶ್ರೇಣಿಗೆ ತಾಮಸ ಜೀವ ಎನ್ನುವರು ವತ್ಸ. ಸಕಾರಣದಿಂ ತಾಮಸ ಯೋನಿಯೊಳ್ ಜನನವೋ ಸಕಾರಣದಿಂ ತಾಮಸ ಯೋನಿಯೊಳ್ ಜನನವೋ ಸುಯೋಗ್ಯದಿಂ ಸುಶೋಭಿತ ಸುಯೋಗದಿಂ ತಾಮಸ ಸತ್ವವೋ ಸಕಾರಣದಿಂ ತಾಮಸ ಯೋನಿಯೊಳ್ ಜನನವೋ ಸುಯೋಗ್ಯದಿಂ ಸುಶೋಭಿತ ಸುಯೋಗದಿಂ ತಾಮಸ ಸತ್ವವೋ ತಾಮಸ ರಾಜಸ ಗುಣವೇ ತಮೋ ರಾಜಸ ರೂಪವೋ ಕುಯೋಗ್ಯ ಜೀವಶ್ರೇಣಿಯೇ ತಾಮಸಿ ಸ್ವರೂಪವೋ ಕುಯೋಗ್ಯ ಜೀವಶ್ರೇಣಿಯೇ ತಾಮಸಿ ಸ್ವರೂಪವೋ. ತಾತ್ಪರ್ಯ: ಸಕಾರಣದಿಂದ ತಾಮಸ ಯೋನಿಯೊಳಗೆ ಜನನವು. ಒಳ್ಳೆಯ ಯೋಗ್ಯದಿಂದ ಸುಶೋಭಿತ ಸುಯೋಗದಿಂದ ತಾಮಸ ಸತ್ವವು. ತಾಮಸ ರಾಜಸ ಗುಣವೇ ತಮೋ ರಾಜಸವಾದ ರೂಪವು. ಕುಯೋಗ್ಯ ಜೀವ ಶ್ರೇಣಿಯೇ ತಾಮಸಿ ಸ್ವರೂಪವು. ಪೂರ್ವವಾಸನ ಕರ್ಮಗಳೀ ಜನ್ಮಕ್ಕೆ ಕಾರಣವೋ ಪೂರ್ವವಾಸನ ಕರ್ಮಗಳೀ ಜನ್ಮಕ್ಕೆ ಕಾರಣವೋ ಸಕಲ ಪ್ರಾಣಿಗಳೀ
ಅಜನ್ಮಾ ಬ್ರಹ್ಮ ಕಲ್ಪಿತವೋ ಸಕಲ ಲೋಕವೀಂ ಪರಬ್ರಹ್ಮ ಸ್ವರೂಪವೋ ಸಕಲ ಲೋಕವೀಂ ಪರಬ್ರಹ್ಮ ಸ್ವರೂಪವೋ ಇಚ್ಛೆಯೀಂ ನೀಚೋಚ್ಚ ಭ್ರಮಣ ಕಿಂ ಕಾರಣವೋ ತಾತ್ಪರ್ಯ: ಹಿಂದಿನ ವಾಸನೆಯ ಈ ಕರ್ಮಗಳೇ ಜನ್ಮಕ್ಕೆ ಕಾರಣವು. ಸಕಲ ಈ ಪ್ರಾಣಿಗಳು ಅಜನ್ಮ ಬ್ರಹ್ಮ ಕಲ್ಪಿತವು. ಸಕಲ ಈ ಲೋಕವು ಪರಬ್ರಹ್ಮ ಸ್ವರೂಪವು. ಈ ಇಚ್ಛೆಯೇ ನೀಚ ಉಚ್ಚ ಭ್ರಮಣಕ್ಕೆ ಕಾರಣವು. ಸಕಲ ಜೀವವೀ ಬ್ರಹ್ಮನಿಂ ಉತ್ಪನ್ನವೋ ಸಕಲ ಜೀವವೀ ಬ್ರಹ್ಮನಿಂ ಉತ್ಪನ್ನವೋ ಅಲ್ಲವೆಂ ಅಜ್ಞಾನಿಗಳ ಮೂಢ ಕುತರ್ಕವೋ ಸಕಲ ಜೀವವೀ ಬ್ರಹ್ಮನಿಂ ಉತ್ಪನ್ನವೋ ಅಲ್ಲವೆಂ ಅಜ್ಞಾನಿಗಳ ಮೂಢ ಕುತರ್ಕವೋ ಜ್ಞಾನಿಗಳಲ್ ದ್ವೈತ ಭಾವವೀಂ ಅಸಾಧ್ಯವೋ ಅವನಿಂ ಅವನಲ್ ಅವಂಗೋಸ್ಕರವೆಂಬುದೀಂ ಅರಿವೋ ಅವನಿಂ ಅವನಲ್ ಅವಂಗೋಸ್ಕರವೆಂಬುದೀಂ ಅರಿವೋ ತಾತ್ಪರ್ಯ: ಸಕಲ ಜೀವವಿವು ಬ್ರಹ್ಮನಿಂದ ಉತ್ಪನ್ನವು. ಇದು ಅಲ್ಲವೆಂದು ಅಜ್ಞಾನಿಗಳ ಮೂಢ ಕುತರ್ಕವು. ಜ್ಞಾನಿಗಳಲ್ಲಿ ಈ ದ್ವೈತ ಭಾವವೇ ಅಸಾಧ್ಯವು. ಅವನಿಂದ ಅವನಲ್ಲಿ ಅವನಿಗೋಸ್ಕರ ಎಂಬುದೇ ಈ ಅರಿವು. ಶ್ರೀರಾಮನು ಕೇಳುವನು: ಗುರುವೇ, ಜೀವವು ತಾನು ಮಾಡಿದ ಕರ್ಮಗಳ ಫಲವು ಅದಕ್ಕೆ ಅವಶ್ಯವಾಗಿಯೇ ಪ್ರಾಪ್ತವಾಗುವುದು. ಇದೇ ಪ್ರಾಣಿಗಳ ಜನ್ಮಾದಿಗಳಿಗೆ ಕಾರಣವು. ಇದಲ್ಲವೇ ನೀವು ಹೇಳಿದ ಅರ್ಥ? ವಸಿಷ್ಠನು ಹೇಳುವನು: ಹೌದು ವತ್ಸ. ಶ್ರೀರಾಮನು ವಿನಮ್ರತೆಯಿಂದ ಪ್ರಾರ್ಥಿಸಿದನು: ಆದರೆ ನಮ್ಮ ಉತ್ಪತ್ತಿಯು ಅಜ್ಞಾನಜನಿತ ಎಂದು ಹೇಗೆ ಹೇಳಿದಿರಿ? ದಯವಿಟ್ಟು ನಮ್ಮ ಈ ಅನುಮಾನವನ್ನು ಪರಿಹರಿಸಿ ಗುರುದೇವ. ವಸಿಷ್ಠನು ನಸುನಗುತ್ತಾ ಅಭಿಮಾನದಿಂದ ರಾಮನ ಮುಖಾರವಿಂದವನ್ನು ನೋಡುತ್ತಾ, ನಿನ್ನ ಈ ಅನುಮಾನವು ಸರಿಯಾಗಿಯೇ ಇದೆ. ಅದರ ಪರಿಹಾರಾರ್ಥವಾಗಿ ಮುಂದಕ್ಕೆ ಆಲಿಸು ವತ್ಸ. ಸಂಕಲ್ಪ ವಿಕಲ್ಪಗಳ ಮನಕೀಂ ಕರ್ಮವೇ ಕಾರಣವೋ ಅದಕ್ಕನುಸಾರದಿಂ ಜೀವಕ್ಕೆ ಫಲಗಳ ಪ್ರಾಪ್ತಿಯೋ ಸಂಕಲ್ಪ ವಿಕಲ್ಪಗಳ ಮನಕೀಂ ಕರ್ಮವೇ ಕಾರಣವೋ ಅದಕ್ಕನುಸಾರದಿಂ ಜೀವಕ್ಕೆ ಫಲಗಳ ಪ್ರಾಪ್ತತೆಯೋ ಅಸಂಯೋಗಿ ಕಮನಃ ಕರ್ಮದಿಂ ಪ್ರಾಪ್ತತೆಯೀಂ ವಿಫಲವೋ ಕರ್ಮನಾಶದಿಂ ಜೀವದ ಮನವೀಂ ನಾಶವೋ. ತಾತ್ಪರ್ಯ: ಸಂಕಲ್ಪ ವಿಕಲ್ಪಗಳ ಈ ಮನಕ್ಕೆ ಕರ್ಮವೇ ಕಾರಣವು. ಅದಕ್ಕನುಸಾರದಿಂದ ಜೀವಕ್ಕೆ ಫಲಗಳ ಪ್ರಾಪ್ತತೆಯು. ಅಸಂಯೋಗಿಕ ಮನದ ಕರ್ಮದಿಂದ ಈ ಪ್ರಾಪ್ತತೆಯು ವಿಫಲವು. ಕರ್ಮದ ನಾಶದಿಂದ ಜೀವದ ಈ ಮನವು ನಾಶವು.
ದೇಹಧಾರಣದಿಂ ಜೀವವೀಂ ಅಹಂ ಭಾವದೊಳ್ ಸ್ಥಿತವೋ ದೇಹಧಾರಣದಿಂ ಜೀವವೀಂ ಅಹಂ ಭಾವದೊಳ್ ಸ್ಥಿತವೋ ದೇಹವೀಂ ಮನಸ್ಸಂಕಲ್ಪ ಕಾರಣದಿಂ ಮನಃರೂಪವೋ ಭೂತಾವರ್ತ ಜ್ಞಾನಪೂರ್ವಕರ್ಮವೀಂ ಕ್ರಿಯಾರೂಪವೋ ಭೂತಾವರ್ತ ಜ್ಞಾನಪೂರ್ವಕರ್ಮವೀಂ ಕ್ರಿಯಾರೂಪವೋ ಪುರುಷಾರ್ಥವೀಂ ಪುರುಷನ ಪರಮ ಪ್ರಯತ್ನವೋ ಪುರುಷಾರ್ಥವೀಂ ಪುರುಷನ ಪರಮ ಪ್ರಯತ್ನವೋ ತಾತ್ಪರ್ಯ: ದೇಹವನ್ನು ಧರಿಸಿರುವುದರಿಂದ ಈ ಜೀವವು ಅಹಂಭಾವದೊಳಗೆ ಸ್ಥಿತವು. ಈ ದೇಹವು ಮನದ ಸಂಕಲ್ಪ ಕಾರಣದಿಂದ ಮನದ ರೂಪವು. ಭೂತ ಹಾಗೂ ವರ್ತಮಾನದ ಜ್ಞಾನದ ಹಿಂದಿನ ಕರ್ಮವಿದು ಕ್ರಿಯಾರೂಪವು. ಈ ಪುರುಷಾರ್ಥವು ಪುರುಷನ ಪರಮ ಪ್ರಯತ್ನವು. ಪ್ರಜ್ಞಾತ್ಮಕ ಪುರುಷ ಕರ್ಮವೇ ಸಫಲವೋ ಕರ್ಮಕ್ಷಯದೊಳ್ ಮಾತ್ರವೀ ಮನಃ ನಾಶವೋ ಪ್ರಜ್ಞಾತ್ಮಕ ಪುರುಷ ಕರ್ಮವೇ ಸಫಲವೋ ಕರ್ಮಕ್ಷಯದೊಳ್ ಮಾತ್ರವೀ ಮನಃ ನಾಶವೋ ಚಿತ್ತಕರ್ಮಗಳೀಂ ಅಗ್ನಿ ಉಷ್ಣ ರೀತಿಯಲ್ ಮಿಲನವೋ ಚಿತ್ತಕರ್ಮಗಳೀಂ ಅಗ್ನಿ ಉಷ್ಣ ರೀತಿಯಲ್ ಮಿಲನವೋ ಏಕತ್ವಭಾವದಿಂ ದ್ವೈತದ ಅಭಾವವೋ ಏಕತ್ವಭಾವದಿಂ ದ್ವೈತದ ಅಭಾವವೋ. ತಾತ್ಪರ್ಯ: ಪ್ರಜ್ಞಾತ್ಮಕ ಪುರುಷ ಕರ್ಮವೇ ಒಳ್ಳೆಯ ಫಲವು. ಕರ್ಮದ ಕ್ಷಯದೊಳಗೆ ಮಾತ್ರವೇ ಈ ಮನದ ನಾಶವು. ಚಿತ್ತ ಕರ್ಮಗಳಿವು ಅಗ್ನಿಯ ಉಷ್ಣದ ರೀತಿಯಲ್ಲಿ ಮಿಲನವು. ಏಕತ್ವವಾದ ಭಾವದಿಂದ ದ್ವೈತದ ಅಭಾವವು. ಶ್ರೀರಾಮನು ಹೇಳುತ್ತಾನೆ: ಅರ್ಥವಾಯಿತು ಮಹಾತ್ಮ. ಈಗ ಜಡವಾಗಿದ್ದರೂ ಅಜಡವಾಗಿ ತೋರುವ ಮನದ ಸಂಕಲ್ಪಾರೂಢ ಸ್ವರೂಪದ ವಿವರವನ್ನು ತತ್ವಶ್ರೇಷ್ಠರಾದ ನೀವು ನನಗೆ ತಿಳಿಸಿ ಹೇಳುವವರಾಗಿ ವಸಿಷ್ಠ ಸ್ವರೂಪವನ್ನು ಹೇಳುತ್ತಾರೆ. ವಿಜ್ಞಾನದ ಆನಂದ ಘನ ಪರಮಾತ್ಮ ತತ್ವದ ಶಕ್ತಿಯಿಂದ ರೂಪುಗೊಂಡ ಸಂಕಲ್ಪಮಯ ಸ್ವರೂಪಕ್ಕೆ ಮನಸ್ಸು ಎಂದು ವೇದಜ್ಞರುಗಳು ತಿಳಿಸುವರು ರಘುಶ್ರೇಷ್ಠ. ಅದರ ಸ್ವರೂಪವು ಹೀಗಿದೆ ನೋಡು. ಮನವೀಂ ಸಂಕಲ್ಪ ಸಾಮರ್ಥ್ಯದಿಂ ಯುಕ್ತವೋ ಮನವೀಂ ಕಲ್ಪನಾತ್ಮಕ ಶಕ್ತಿಂ ಸಂಭವವೋ ಮನವೀಂ ಸಂಕಲ್ಪ ಸಾಮರ್ಥ್ಯದಿಂ ಯುಕ್ತವೋ ಏಕಮಾತ್ರ ಸಂಕಲ್ಪದಿಂ ಜೀವ ಶರೀರವೋ ಏಕಮಾತ್ರ ಸಂಕಲ್ಪದಿಂ ಜೀವ ಶರೀರವೋ ವಿವಿಧ ಪ್ರಕಾರ ವಿಸ್ತಾರದಿಂ ಸಂಶೋಭಿತವೋ ವಿವಿಧ ಪ್ರಕಾರ ವಿಸ್ತಾರದಿಂ ಸಂಶೋಭಿತವೋ. ತಾತ್ಪರ್ಯ: ಈ ಮನವು ಸಂಕಲ್ಪದ ಸಾಮರ್ಥ್ಯದಿಂದ ಇರುವುದು.
ಈ ಮನವು ಕಲ್ಪನಾತ್ಮಕ ಶಕ್ತಿಗೆ ಕಾರಣವು. ಏಕಮಾತ್ರವಾದ ಸಂಕಲ್ಪದಿಂದ ಜೀವಶರೀರವು ವಿವಿಧ ಪ್ರಕಾರ ವಿಸ್ತಾರದಿಂದ ಸಂಶೋಭಿತವು. ಚಿತ್ತರೂಪಿ ಕರ್ಮವೀಂ ವೈವಿಧ್ಯ ಜಗತ್ಕಾರಣವೋ ಮಯಾಮಯ ನಿಷ್ಕಾರಣ ವಿನ್ಯಾಸ ಶೂನ್ಯವೀಂ ಜನಿತವೋ ವಾಸನಾ ಕಲ್ಪನೆಗಳೀಂ ಜೀವಕ್ಕೆ ವಿಸ್ತಾರವೋ ವಾಸನಾ ಕಲ್ಪನೆಗಳೀಂ ಜೀವಕ್ಕೆ ವಿಸ್ತಾರವೋ ಪ್ರಯುಕ್ತತೆಯೊಳ್ ಅನುರೂಪ ಫಲದ ಹೊಂದಿಕೆಯೋ ಪ್ರಯುಕ್ತತೆಯೊಳ್ ಅನುರೂಪ ಫಲದ ಹೊಂದಿಕೆಯೋ ಪ್ರಯುಕ್ತತೆಯೊಳ್ ಅನುರೂಪ ಫಲದ ಹೊಂದಿಕೆಯೋ ತಾತ್ಪರ್ಯ. ಚಿತ್ತರೂಪಿಯಾದ ಈ ಕರ್ಮವು ವೈವಿಧ್ಯಮಯವಾದ ಜಗಕ್ಕೆ ಕಾರಣವು. ಮಾಯೆಯಿಂದ ಕೂಡಿರುವ ನಿಷ್ಕಾರಣ ಈ ವಿನ್ಯಾಸ ಶೂನ್ಯವು ಜನಿಸುವುದು. ವಾಸನೆಯ ಈ ಕಲ್ಪನೆಗಳು ಜೀವಕ್ಕೆ ವಿಸ್ತಾರವು. ಪ್ರಯುಕ್ತತೆಯೊಳಗೆ ಅನುರೂಪ ಫಲದ ಹೊಂದಿಕೆಯು. ಮನಸ್ಸಂಧಾನ ಪ್ರಕಾರದೊಳ್ ಕರ್ಮೇಂದ್ರಿಯ ವೃತ್ತಿಯು ಮನಃ ಬುದ್ಧಿ ಅಹಂಕಾರ ಚಿತ್ತ ಕರ್ಮದೊಳ್ ಕಲ್ಪನವೀ ಮನಸ್ಸಂಧಾನ ಪ್ರಕಾರದೊಳ್ ಕರ್ಮೇಂದ್ರಿಯ ವೃತ್ತಿಯೋ ಮನಃಬುದ್ಧಿ ಅಹಂಕಾರ ಚಿತ್ತ ಕರ್ಮದೊಳ್ ಕಲ್ಪನವೀಂ ವಾಸನಾ ಸಂಸ್ಕೃತಿ ಅವಿದ್ಯಾ ಪ್ರಯತ್ನ ಇಂದ್ರಿಯದೊಳ್ ಸ್ಮೃತಿ ಮಾಯಾ ಪ್ರಕೃತಿ ಕ್ರಿಯೆಗಳೀಂ ಉಕ್ತಿಯೊಳ್ ಸ್ವತಂತ್ರವೂ ಮಾಯಾ ಪ್ರಕೃತಿ ಕ್ರಿಯೆಗಳೀಂ ಉಕ್ತಿಯೊಳ್ ಸ್ವತಂತ್ರವೂ. ತಾತ್ಪರ್ಯ. ಮನದ ಸಂಧಾನ ಪ್ರಕಾರದೊಳಗೆ ಕರ್ಮೇಂದ್ರಿಯ ವೃತ್ತಿಯು ಇರುವುದು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಈ ಕರ್ಮದೊಳಗೆ ಈ ಕಲ್ಪನೆಯು. ವಾಸನಾ ಸಂಸ್ಕೃತಿ ಅವಿದ್ಯಾ ಪ್ರಯತ್ನದ ಇಂದ್ರಿಯದೊಳಗಿನ ಈ ನೆನಪು ಎಂಬುದು ಮಾಯಾ ಪ್ರಕೃತಿಯ ಈ ಕ್ರಿಯೆಗಳು ಹೇಳುವುದರೊಳಗೆ ಸ್ವತಂತ್ರವು. ವಿಚಿತ್ರ ಶಬ್ದೋಕ್ತಿಯೀಂ ಸಂಸಾರ ಭ್ರಮಕಿಂ ಹೇತುವೋ ಶುದ್ಧ ಚೇತನವೀಂ ಸಂಕಲ್ಪ ಕಾರಣದಿಂ ಭಿನ್ನ ನಾಮವೋ ಲೋಕದೊಳ್ ಶುದ್ಧ ಚೇತನವೇ ಜೀವವೆಂ ಪ್ರಸಿದ್ಧವೋ ಮನಶ್ಚಿತ್ತ ಬುದ್ಧಿಗಳೀಂ ಜೀವಕ್ಕೆ ಹಲವು ನಾಮವೋ ಮನಶ್ಚಿತ್ತ ಬುದ್ಧಿಗಳೀಂ ಜೀವಕ್ಕೆ ಹಲವು ನಾಮವೋ. ತಾತ್ಪರ್ಯ. ವಿಚಿತ್ರ ಶಬ್ದವನ್ನು ಹೇಳುವುದೇ ಸಂಸಾರದ ಈ ಭ್ರಮೆಗೆ ಹೇತುವು. ಈ ಶುದ್ಧ ಚೇತನವು ಸಂಕಲ್ಪ ಕಾರಣದಿಂದ ಭಿನ್ನ ನಾಮವು. ಲೋಕದೊಳಗೆ ಶುದ್ಧ ಚೇತನವೇ ಜೀವವೆಂದು ಪ್ರಸಿದ್ಧವು. ಈ ಮನಸ್ಸು ಚಿತ್ತ ಬುದ್ಧಿಗಳಿಂದ ಜೀವಕ್ಕೆ ಹಲವು ನಾಮವು. ದೃಢಭಾವದಿಂ ಅನುರಂಜಿತ ಜೀವಾನಂದ
ಅನ್ಯತಾ ಮನ ಕಿಂ ದೃಢಭಾವದಿಂ ಅನುರಂಜಿತ ಜೀವಾನ್ಯತಾ ಮನ ಕಿಂ ಆತ್ಮದಾವರಣ ರೂಪ ಜಡ ಜಗವೀಂ ಸ್ವೀಕಾರವೋ ವಿವಿಧ ಆಚಾರಾಕಾಶ ಗ್ರಾಮ ನಗರವದಕ್ಕೆ ದ್ವಾರವೋ ವಿವಿಧ ಆಚಾರಾಕಾಶ ಗ್ರಾಮ ನಗರವದಕ್ಕೆ ದ್ವಾರವೋ ಮನಃವಿಸ್ತಾರ ಪ್ರಕಾರದೊಳ್ ಶರೀರಗಳ ಸಮುದಾಯವೋ ಮನಃವಿಸ್ತಾರ ಪ್ರಕಾರದೊಳ್ ಶರೀರಗಳ ಸಮುದಾಯವೋ ತಾತ್ಪರ್ಯ: ದೃಢಭಾವದಿಂದ ಅನುರಂಜಿತ ಜೀವವು ಇಲ್ಲದಿದ್ದರೆ ಈ ಮನಸ್ಸಿಗೆ ಆತ್ಮದ ಆವರಣ ರೂಪವಾದ ಈ ಜಡ ಜಗವು ಸ್ವೀಕಾರವಾಗುವುದು. ವಿವಿಧ ಆಚಾರದ ಆಕಾಶ ಗ್ರಾಮ ನಗರವೇ ಅದಕ್ಕೆ ದ್ವಾರವು. ಮನಸ್ಸಿನ ವಿಸ್ತಾರ ಪ್ರಕಾರದೊಳಗೆ ಶರೀರಗಳ ಸಮುದಾಯವಾಗುವುದು. ಶರೀರವೀಂ ತೃಣಕಾಷ್ಟಲತೆಗಳಲ್ ಸಮಾನವೋ ಶರೀರವೀಂ ತೃಣಕಾಷ್ಟಲತೆಗಳಲ್ ಸಮಾನವೋ ವಿಸ್ತೃತ ಜಗವೀಂ ಮನದಿಂ ವ್ಯಾಪ್ತವೋ ಸರ್ವವ್ಯಾಪಿ ಪರಮಾತ್ಮನಿಂ ಮನವೀಂ ಭಿನ್ನವೋ ಸರ್ವವ್ಯಾಪಿ ಪರಮಾತ್ಮನಿಂ ಮನವೀಂ ಭಿನ್ನವೋ ಅವನ ಪ್ರಸಾದಿಂ ಮನವೀಂ ಸರ್ವಧಾಳಿಕೋರವೋ ಅವನ ಪ್ರಸಾದಿಂ ಮನವೀಂ ಸರ್ವಧಾಳಿಕೋರವೋ. ತಾತ್ಪರ್ಯ: ಈ ಶರೀರವು ತೃಣಕಾಷ್ಟಲತೆಗಳಿಗೆ ಸಮಾನವು. ವಿಸ್ತೃತವಾದ ಈ ಜಗವು ಮನದಿಂದ ವ್ಯಾಪ್ತವು. ಸರ್ವವ್ಯಾಪಿ ಪರಮಾತ್ಮನಿಂದ ಈ ಮನವು ಭಿನ್ನವು. ಅವನ ಪ್ರಸಾದದಿಂದ ಈ ಮನವು ಸರ್ವದಾಳಿಕೋರವು. ಕ್ರಿಯಾರೂಪ ಮನ ಕೀಂ ಜನನವು ಮೃತ್ಯುಹೋ ವಿಚಾರ ಮಾತ್ರದಿಂ ಮಾನವೀಂ ಸ್ವಯಂ ವಿಲೀನವೋ ಕ್ರಿಯಾರೂಪ ಮನ ಕೀಂ ಜನನವು ಮೃತ್ಯುಹೋ ವಿಚಾರ ಮಾತ್ರದಿಂ ಮಾನವೀಂ ಸ್ವಯಂ ವಿಲೀನವೋ ನಂತರ ಮಾತ್ರದಲ್ ಪರಮಶ್ರೇಯ ಪ್ರಾಪ್ತವೋ ಮನಕ್ಷಯದಿಂ ಜೀವವೀಂ ಸಂಸಾರದಿಂ ಮುಕ್ತವೋ ನಂತರ ಮಾತ್ರದಲ್ ಪರಮಶ್ರೇಯ ಪ್ರಾಪ್ತವೋ ಮನಕ್ಷಯದಿಂ ಜೀವವೀಂ ಸಂಸಾರದಿಂ ಮುಕ್ತವೋ. ತಾತ್ಪರ್ಯ: ಕ್ರಿಯಾರೂಪವಾದ ಈ ಮನಸ್ಸಿಗೆ ಜನನವು, ಮೃತ್ಯುವೋ ವಿಚಾರ ಮಾತ್ರದಿಂದ ಈ ಮನವು ಸ್ವಯಂ ವಿಲೀನವು, ನಂತರ ಮಾತ್ರದಲ್ಲಿ ಪರಮಶ್ರೇಯ ಪ್ರಾಪ್ತವು. ಮನದ ಕ್ಷಯದಿಂದ ಈ ಜೀವವು ಸಂಸಾರದಿಂದ ಮುಕ್ತವು. ಹೇ ರಘುನಂದನ, ಮುಂದಕ್ಕೆ ಕೇಳು. ಅಂತರ್ಭಾಗವಾವುದು ವಿಸ್ತೃತವೋ
ಅದೀಂ ತ್ರಯಾಕಾಶವೋ ಅವುಗಳೀಂ ಚಿತ್ತಾಕಾಶವು ಚಿದಾಕಾಶವು ಭೂತಾಕಾಶವೋ ವಿಜ್ಞಾನಂದವೀ ಚಿದಾಕಾಶವು ಮನವೀ ಚಿತ್ತಾಕಾಶವೋ ಭೂತಾಕಾಶವೀ ಪರಮಚಿದಾಕಾಶದ ಉತ್ಪನ್ನವೋ ಭೂತಾಕಾಶವೀ ಪರಮಚಿದಾಕಾಶದ ಉತ್ಪನ್ನವೋ. ತಾತ್ಪರ್ಯ: ಅಂತರ್ಭಾಗವು ಯಾವುದು ವಿಸ್ತೃತವೋ ಅದೇ ಈ ಮೂರು ಆಯಾಕಾಶವು. ಅವುಗಳಿಂದ ಈ ಚಿತ್ತಾಕಾಶವು, ಚಿದಾಕಾಶವು, ಭೂತಾಕಾಶವು. ಈ ವಿಜ್ಞಾನನಂದವೇ ಚಿದಾಕಾಶವು, ಮನವೇ ಚಿತ್ತಾಕಾಶವು, ಭೂತಾಕಾಶವಿದೆ ಪರಮ ಚಿದಾಕಾಶದ ಉತ್ಪನ್ನವು. ಮೋಕ್ಷ ಕಾರಣದೊಳ್ ಮನವರಮಾತ್ಮನಲ್ ಇರಿಸಬೇಕೋ ಮೋಕ್ಷ ಕಾರಣದೊಳ್ ಮನವಂ ಪರಮಾತ್ಮನಲ್ ಇರಿಸಬೇಕೋ ವಾಸನಾರಹಿತದೊಳ್ ಚಿತ್ತವಂ ನಿರಂತರದಲ್ ನಿಲ್ಲಿಸಬೇಕೋ ಚಿತ್ತ ನಿರೋಧ ಮಾತ್ರದೊಳ್ ಮನವೀಂ ಶೂನ್ಯತೆಗೆ ಬದ್ಧವಾಗಬೇಕೋ ಚಿತ್ತ ನಿರೋಧ ಮಾತ್ರದೊಳ್ ಮನವೀಂ ಶೂನ್ಯತೆಗೆ ಬದ್ಧವಾಗಬೇಕೋ ರಾಗ ಅಲಿಪ್ತತೆಯೊಳ್ ಮುಮುಕ್ಷುಗೀಂ ಬ್ರಹ್ಮಪದ ಲಭ್ಯವಾಗಬೇಕೋ ರಾಗ ಅಲಿಪ್ತತೆಯೊಳ್ ಮುಮುಕ್ಷುಗೀಂ ಬ್ರಹ್ಮಪದ ಲಭ್ಯವಾಗಬೇಕೋ. ತಾತ್ಪರ್ಯ: ಮೋಕ್ಷದ ಕಾರಣದೊಳಗೆ ಈ ಮನಸ್ಸನ್ನು ಪರಮಾತ್ಮನಲ್ಲೇ ಇರಿಸಬೇಕು. ವಾಸನಾರಹಿತದೊಳಗೆ ಚಿತ್ತವನ್ನು ನಿರಂತರದಲ್ಲಿ ನಿಲ್ಲಿಸಬೇಕು. ಚಿತ್ತ ನಿರೋಧ ಮಾತ್ರದೊಳಗೆ ಈ ಮನವು ಶೂನ್ಯತೆಗೆ ಬದ್ಧವಾಗಬೇಕು. ರಾಗದ ಅಲಿಪ್ತತೆಯೊಳಗೆ ಮುಮುಕ್ಷುವಿಗೆ ಈ ಬ್ರಹ್ಮಪದವು ಲಭ್ಯವಾಗಬೇಕು. ಅಬೋಧನಿಗಿಂ ಮನವೋ ಪರಮಾತ್ಮನಿಗಿಂ ಭಿನ್ನವೋ ಅಜ್ಞಾನಿಗಿಂ ಮನವೋ ಸಂಸಾರ ಭ್ರಮೆಗೆ ಕಾರಣವೋ ಅಬೋಧನಿಗಿಂ ಮನವೋ ಪರಮಾತ್ಮನಿಗಿಂ ಭಿನ್ನವೋ ಅಜ್ಞಾನಿಗಿಂ ಮನವೋ ಸಂಸಾರ ಭ್ರಮೆಗೆ ಕಾರಣವೋ ಜಗಜ್ಜೀವವೀಂ ಬ್ರಹ್ಮರೂಪವ್ಯಂ ಜೀವನು ಅರಿಯಬೇಕೋ ಪರಮಾತ್ಮನೀಂ ಮನದ ರೂಪವೆಂ ತಿಳಿಯಬೇಕೋ ಪರಮಾತ್ಮನೀಂ ಮನದ ರೂಪವೆಂ ತಿಳಿಯಬೇಕೋ. ತಾತ್ಪರ್ಯ: ಅಬೋಧನಿಗೆ ಈ ಮನವು ಪರಮಾತ್ಮನಿಗಿಂತಲೂ ಭಿನ್ನವು. ಅಜ್ಞಾನಿಗೆ ಈ ಮನವು ಸಂಸಾರದ ಭ್ರಮೆಗೆ ಕಾರಣವು. ಜಗದ ಈ ಜೀವಗಳು ಬ್ರಹ್ಮರೂಪವೆಂದು ಜೀವನು ಅರಿಯಬೇಕು. ಈ ಪರಮಾತ್ಮನೇ ಮನದ ರೂಪವೆಂದು ತಿಳಿಯಬೇಕು. ಹೇ ಶ್ರೀರಾಮ, ಸಮ್ಮೋಹ ಅಂದರೆ ಬಂಧನ, ಮೋಕ್ಷ ಇತ್ಯಾದಿಗಳು ಅಜ್ಞಾನಿಗೆ, ಪರಂತು ಇವುಗಳು ಯಾವುದೂ ಜ್ಞಾನಿಗೆ ಸಂಭವಿಸುವುದಿಲ್ಲ. ವಿಕಲ್ಪಜಾಲದೊಳ್
ಸಂಸಾರವೀಂ ಪ್ರತೀತಿ ಮಾತ್ರವೋ ವಿಕಲ್ಪಜಾಲದೊಳ್ ಸಂಸಾರವೀಂ ಪ್ರತೀತಿ ಮಾತ್ರವೋ ಬಂಧ ಮೋಕ್ಷಗಳೀಂ ಕಲ್ಪನಾ ರೂಪದೊಳ್ ವಿಸ್ತಾರವೋ ಸ್ವರ್ಗಾದಿಗಳೀಂ ಸಂಕಲ್ಪದಿಂ ವಿಕಸಿತವು ಸ್ವಪ್ನ ಸಮಾನವೋ ಸ್ವರ್ಗಾದಿಗಳೀಂ ಸಂಕಲ್ಪದಿಂ ವಿಕಸಿತವು ಸ್ವಪ್ನ ಸಮಾನವೋ ಏಕಮಾತ್ರ ಪರಮ ಸಂಕಲ್ಪದೊಳ್ ಸಕಲ ವೀಂ ಸ್ಫುರಿತವೋ ಏಕಮಾತ್ರ ಪರಮ ಸಂಕಲ್ಪದೊಳ್ ಸಕಲ ವೀಂ ಸ್ಫುರಿತವೋ. ತಾತ್ಪರ್ಯ: ವಿಕಲ್ಪದ ಜಾಲದೊಳಗೆ ಈ ಸಂಸಾರವು ಪ್ರತೀತಿ ಮಾತ್ರವು. ಈ ಬಂಧ ಮೋಕ್ಷಗಳೇ ಕಲ್ಪನೆಯ ರೂಪದೊಳಗೆ ವಿಸ್ತಾರವು. ಈ ಸ್ವರ್ಗವಿತ್ಯಾದಿಗಳು ಸಂಕಲ್ಪದಿಂದ ವಿಕಸಿತವು, ಸ್ವಪ್ನ ಸಮಾನವು. ಏಕಮಾತ್ರವಾದ ಪರಮ ಸಂಕಲ್ಪದೊಳಗೆ ಈ ಸಕಲವೂ ಸ್ಫುರಿತವು. ಚಿತ್ತದ್ರಷ್ಟ್ಯವೀಂ ಲಕ್ಷ್ಯವು ಅನ್ಯತಾ ಅಲಕ್ಷ್ಯವೋ ಚಿತ್ತದ್ರಷ್ಟ್ಯವೀಂ ಲಕ್ಷ್ಯವು ಅನ್ಯತಾ ಅಲಕ್ಷ್ಯವೋ ಇಂದ್ರಿಯವೀಂ ಮನದ ಸ್ವಯಂ ನಿರ್ಮಾಣವೋ ಮನಃ ಇಂದ್ರಿಯದಿಂ ದ್ವಿಮುಖ ವಾಸ್ತವ ಸಾಕಾರವೋ ಮನಃ ಇಂದ್ರಿಯದಿಂ ದ್ವಿಮುಖ ವಾಸ್ತವ ಸಾಕಾರವೋ ಚಪಲತೆಯ ತ್ಯಾಗದಿಂ ಧ್ಯಾನದ್ವಾರದಿಂ ಪದ ಸಾಧ್ಯವೋ ಚಪಲತೆಯ ತ್ಯಾಗದಿಂ ಧ್ಯಾನದ್ವಾರದಿಂ ಪದ ಸಾಧ್ಯವೋ. ಪರ್ಯ: ಈ ಚಿತ್ತ ನೋಡುವಿಕೆಯ ಲಕ್ಷ್ಯವು ಅನ್ಯಥಾ ಅಲಕ್ಷ್ಯವು. ಈ ಇಂದ್ರಿಯವು ಮನದ ಸ್ವಯಂ ನಿರ್ಮಾಣವು. ಮನಸ್ಸು ಇಂದ್ರಿಯದಿಂದ ಎರಡು ಮುಖದ ವಾಸ್ತವದ ಸಾಕಾರವು. ಚಪಲತೆಯ ತ್ಯಾಗದಿಂದ ಧ್ಯಾನದ ಮುಖಾಂತರದಿಂದ ಪದವು ಸಾಧ್ಯವು. ರಘುನಂದನ, ಜೀವಚಿತ್ತವೇ ಒಂದು ಮಹಾನ್ ಕಾರಣವಾಗಿದೆ. ವಾಸ್ತವದಲ್ಲಿ ಅದು ರೋಗವೇ ಆಗಿದೆ. ಹೀಗಾಗಿ ವಾಸ್ತವದಲ್ಲಿ ಪರಮಾತ್ಮ ಚಿಂತನೆಯುಳ್ ಮನೋಜಯ ಸಾಧ್ಯವೋ ಪರಮಾತ್ಮ ಚಿಂತನೆಯುಳ್ ಮನೋಜಯ ಸಾಧ್ಯವೋ ಬಾಹ್ಯರಾಗಾದಿಗಳಿಗೆ ಇದೀಂ ಪರಮೌಷಧವೋ ಪರಮಾತ್ಮ ಚಿಂತನೆಯೊಳ್ ಮನೋಜಯ ಸಾಧ್ಯವೋ ಬಾಹ್ಯರಾಗಾದಿಗಳಿಗೆ ಇದೀಂ ಪರಮೌಷಧವೋ ವೈರಾಗ್ಯ ತೊರೆದೊಡೆ ಮನುಜನೀಂ ಕೀಟ ಸಮಾನವೋ ವೈರಾಗ್ಯ ತೊರೆದೊಡೆ ಮನುಜನೀಂ ಕೀಟ ಸಮಾನವೋ ಪೌರುಷದಿಂ ಚಿತ್ತವಂ ಗೆಲ್ದೊಡೆ ಪೌರುಷದಿಂ ಚಿತ್ತವಂ ಗೆಲ್ದೊಡೆ ಪರಮಮಾನವೋ. ತಾತ್ಪರ್ಯ: ಪರಮಾತ್ಮನ ಚಿಂತನೆಯೊಳಗೆ ಈ ಮನೋಜಯವು ಸಾಧ್ಯವು.
ಬಾಹ್ಯ ರಾಗಾದಿಗಳಿಗೆ ಇದೇ ಪರಮ ಔಷಧವು. ವೈರಾಗ್ಯವನ್ನು ತೊರೆದರೆ ಈ ಮನುಜನು ಕೀಟ ಸಮಾನನು. ಪೌರುಷದಿಂದ ಚಿತ್ತವನ್ನು ಗೆದ್ದರೆ ಪರಮಪಾನವು. ಮನೋನಿಗ್ರಹದಿ ಮಾತ್ರವೇ ಜೀವಕ್ಕೆ ಶುಭಗತಿಯೋ. ಮನೋನಿಗ್ರಹದಿ ಮಾತ್ರವೇ ಜೀವಕ್ಕೆ ಶುಭಗತಿಯೋ. ಅನ್ಯತಾ ಶಾಸ್ತ್ರ ಚಿಂತನ ಮಂತ್ರ ಸಾಧನ ಗುರು. ತತ್ವ ಉಪದೇಶಗಳೀಂ ನೈಜತೆಯೊಳ್ ಅಪ್ರಯೋಜಕವೋ. ತತ್ವ ಉಪದೇಶಗಳೀಂ ನೈಜತೆಯೊಳ್ ಅಪ್ರಯೋಜಕವೋ. ಮನದ ಚಾಂಚಲ್ಯತೆಯೇ ಮನದ ಚಾಂಚಲ್ಯತೆಯೇ ಮನದ ಚಾಂಚಲ್ಯತೆಯೇ ಇದಕ್ಕೆಲ್ಲ ಕಾರಣವೋ. ತಾತ್ಪರ್ಯ: ಮನೋನಿಗ್ರಹದಿಂದ ಮಾತ್ರವೇ ಜೀವಕ್ಕೆ ಶುಭಗತಿಯು. ಅನ್ಯಥಾ ಶಾಸ್ತ್ರ ಚಿಂತನ ಮಂತ್ರ ಸಾಧನ ಗುರುತತ್ವ ಉಪದೇಶಗಳಿವು ನೈಜತೆಯೊಳಗೆ ಅಪ್ರಯೋಜಕವು. ಮನದ ಚಾಂಚಲ್ಯತೆಯೇ ಇದಕ್ಕೆಲ್ಲ ಕಾರಣವು. ಶ್ರೀರಾಮನು ಮುಂದಕ್ಕೆ ಕೇಳುತ್ತಾನೆ: ಹಾಗಾದರೆ ಗುರುದೇವ, ಮನದ ಈ ಚಾಂಚಲ್ಯ ವೇಗವನ್ನು, ಅದರ ಚಾಪಲ್ಯವನ್ನು ಬಲಪೂರ್ವಕವಾಗಿ ಹೇಗೆ ನಿವಾರಿಸಿಕೊಳ್ಳಬಹುದು? ವಸಿಷ್ಠ ರಾಮನನ್ನು ವತ್ಸ ಎಂದು ಪ್ರೀತಿಯಿಂದ ಸಂಬೋಧಿಸಿ, ಪ್ರಸ್ತುತ ಈ ಜಗದಲ್ಲಿ ಕೊಂಚವೂ ಚಾಪಲ್ಯವೇ ಇಲ್ಲದ ಮನವು ದೃಗ್ಗೋಚರವಲ್ಲ, ಜೀವಕದು ಅಗೋಚರವಾಗಿಯೇ ಉಳಿಯುವುದಪ್ಪ. ಉಷ್ಣತೆಯೀಂ ಅಗ್ನಿಯ ಧರ್ಮರೂಪವೋ. ಕಾರಣದಿಂ ಚಾಪಲ್ಯವೇ ಮನೋಧರ್ಮವೋ. ಉಷ್ಣತೆಯೀಂ ಅಗ್ನಿಯ ಧರ್ಮರೂಪವೋ. ಕಾರಣದಿಂ ಚಾಪಲ್ಯವೇ ಮನೋಧರ್ಮವೋ. ಚಂಚಲ ಕ್ರಿಯಾಶಕ್ತಿ ಜಗದಾಡಂಬರವೋ. ಚಂಚಲ ಕ್ರಿಯಾಶಕ್ತಿ ಜಗದಾಡಂಬರವೋ. ಸ್ಪಂದದ ಮಾತ್ರವೀಂ ಚಿತ್ತಾಸ್ತಿತ್ವದ ಅರಿವೋ. ತಾತ್ಪರ್ಯ: ಉಷ್ಣತೆಯಿಂದ ಹೇಗೆ ಅಗ್ನಿಯ ಧರ್ಮ ರೂಪವೋ ಹಾಗೆಯೇ ಕಾರಣದಿಂದ ಚಾಪಲ್ಯವೇ ಮನೋಧರ್ಮವು. ಚಂಚಲ ಕ್ರಿಯಾ ಈ ಶಕ್ತಿಯು ಜಗದ ಆಡಂಬರವು. ಈ ಸ್ಪಂದನ ಮಾತ್ರವೇ ಚಿತ್ತದ ಅಸ್ತಿತ್ವದ ಅರಿವು. ಚಾಂಚಲ್ಯರಹಿತವೀ ಮನದ ಮೃತ್ಯುವೋ. ಚಾಂಚಲ್ಯರಹಿತವೀ ಮನದ ಮೃತ್ಯುವೋ. ನಂತರದೊಳ್ ಸಂಪೂರ್ಣ ಶಾಂತಿ ಲಭ್ಯವೋ. ಅವಿದ್ಯಾ ಕಾರಣದಿಂ ವಾಸನೆಯ ಪದವೋ. ಚಾಂಚಲ್ಯರಹಿತವೀಂ ಮನದ ಮೃತ್ಯುವೋ. ಚಿತ್ತ ಸತ್ಯಯಲಯದಿಂ ಪುರುಷಂಗೆ ಶ್ರೇಯವೋ. ಅವಿದ್ಯಾ ಕಾರಣದಿಂ ವಾಸನೆಯ ಪದವೋ. ಚಿತ್ತ ಸತ್ಯಯಲಯದಿಂ ಪುರುಷಂಗೆ ಶ್ರೇಯವೋ. ತಾತ್ಪರ್ಯ: ಚಾಂಚಲ್ಯರಹಿತವೇ ಈ ಮನದ ಮೃತ್ಯುವು. ನಂತರದೊಳಗೆ ಸಂಪೂರ್ಣ ಶಾಂತಿಯು ಲಭ್ಯವು. ಅವಿದ್ಯೆಯ ಕಾರಣದಿಂದ ವಾಸನೆಯ ಪದವು.
ಚಿತ್ತದ ಸಾರದ ಲಯದಿಂದ ಪುರುಷನಿಗೆ ಶ್ರೇಯವು. ಶ್ರೀರಾಮ ಮಹರ್ಷಿಯನ್ನು ಕುರಿತು: ಹೇ ಮಹರ್ಷಿಯೇ, ನೀವು ಹೇಳಿದ ಹಾಗೆ ಅವಿದ್ಯಯೀಂ ಜಗದೊಳ್ ವಾಸ್ತವದಿಂ ಅವಿದ್ಯಾಮಾನವೋ ನೈಜತೆಯೊಳ್ ಅವಿದ್ಯಯೀಂ ಚೇತನದಿಂ ತ್ಯಜವೋ ಅವಿದ್ಯಯೀಂ ಜಗದೊಳ್ ವಾಸ್ತವದಿಂ ಅವಿದ್ಯಾಮಾನವೋ ನೈಜತೆಯೊಳ್ ಅವಿದ್ಯಯೀಂ ಚೇತನದಿಂ ತ್ಯಜವೋ ಅಂಧತ್ವದಿಂ ಜಗವೀಂ ಅವಿದ್ಯೆಯೊಳ್ ವಿಲೀನವೋ ಪುರುಷನೇ ಅವಿದ್ಯಾ ಅಂಧತ್ವಕಿಂ ಆಶ್ರಯವೋ ಪುರುಷನೇ ಅವಿದ್ಯಾ ಅಂಧತ್ವಕಿಂ ಆಶ್ರಯವೋ ಓ ತಾತ್ಪರ್ಯ: ಈ ಅವಿದ್ಯೆಯು ಜಗದೊಳಗೆ ವಾಸ್ತವದಿಂದ ಅವಿದ್ಯಮಾನವೋ, ನೈಜತೆಯೊಳಗೆ ಈ ಅವಿದ್ಯೆಯು ಚೇತನದಿಂದ ತ್ಯಜವು, ಅಂಧತ್ವದಿಂದ ಈ ಜಗವು ಅವಿದ್ಯೆಯಲ್ಲಿ ವಿಲೀನವು, ಪುರುಷನೇ ಅವಿದ್ಯಾ ಅಂಧತ್ವಕ್ಕೆ ಆಶ್ರಯವು. ಅಂದರೆ ಪುರುಷನ ಅಂಧತ್ವಕ್ಕೆ ಈ ಅವಿದ್ಯೆಯೇ ಕಾರಣವು ಎಂದಾಯಿತು. ಈ ಅಂಧತ್ವದ ನಿವಾರಣೆಯು ಹೇಗೆ ಗುರುದೇವ? ಕೃಪೆ ಮಾಡಿ ಅದನ್ನು ಸ್ವಲ್ಪ ತಿಳಿಸುವವರಾಗಿ. ವಸಿಷ್ಠನು ಮುಗುಳ್ನಗುತ್ತ: ಸೂರ್ಯ ದರ್ಶನವೀ ಇಬ್ಬನಿಯ ಕಣಗಳಿಗೆ ನಷ್ಟವೋ ರೀತಿಯಲ್ ಪರಮ ಸಾಕ್ಷಾತ್ಕಾರದಿ ಅವಿದ್ಯಾನಾಶವೋ ಸೂರ್ಯ ದರ್ಶನವೀಂ ಇಬ್ಬನಿಯ ಕಣಗಳಿಗೆ ನಷ್ಟವೋ ರೀತಿಯಲ್ ಪರಮ ಸಾಕ್ಷಾತ್ಕಾರದಿ ಅವಿದ್ಯಾನಾಶವೋ ಇಚ್ಛಾನಾಶವೀಂ ಮೋಕ್ಷವು ಸಂಕಲ್ಪ ಅಭಾವದಿಂ ಸಿದ್ಧವೋ ಯಥಾರ್ಥ ಜ್ಞಾನದಿಂ ಯಥಾರ್ಥ ಜ್ಞಾನದಿಂ ಅವಿದ್ಯೆಯ ವಿಲೀನವೋ ಯಥಾರ್ಥ ಜ್ಞಾನದಿಂ ಅವಿದ್ಯೆಯ ವಿಲೀನವೋ. ತಾತ್ಪರ್ಯ: ಈ ಸೂರ್ಯನ ದರ್ಶನವು ಇಬ್ಬನಿಯ ಕಣಗಳಿಗೆ ಕಾಣದು. ಈ ರೀತಿಯಲ್ಲಿ ಪರಮ ಸಾಕ್ಷಾತ್ಕಾರದಿಂದ ಅವಿದ್ಯೆಯು ನಾಶವಾಗುವುದು. ಇಚ್ಛೆಯ ಈ ನಾಶವು ಮೋಕ್ಷವು, ಸಂಕಲ್ಪದ ಅಭಾವದಿಂದ ಸಿದ್ಧವು, ಯಥಾರ್ಥ ಜ್ಞಾನದಿಂದ ಅವಿದ್ಯೆಯ ವಿಲೀನವು. ಶ್ರೀರಾಮ ಮುಂದುವರಿಯುತ್ತಾನೆ: ದೃಶ್ಯ ಪ್ರಪಂಚವು ಅವಿದ್ಯೆ ಎಂದು ನನಗೆ ಮನನವಾಯಿತು. ಇದು ಪರಮಾತ್ಮನ ಚಿಂತನೆಯಿಂದ ಮಾತ್ರವೇ ನಷ್ಟವಾಗುವುದು ಎಂದೂ ಅರ್ಥವಾಯಿತು. ನನಗೀಗ ಪರಮಾತ್ಮನು ಹೇಗಿರುವನು ಎಂದು ತಿಳಿಯುವ ಆಸೆಯಾಗಿದೆ. ದಯಮಾಡಿ ತಿಳಿಸಿಕೊಡಿ ಗುರುದೇವ. ವಸಿಷ್ಠ ತಿಳಿಸಿಕೊಡು ಉದ್ಯುಕ್ತನಾಗಿ: ವಿದ್ಯೆಯ ಪ್ರಕಾರವಾಗಿ ಹೇಳುವುದಾದರೆ ಪರಮಾತ್ಮವೀಂ ವಿಷಯ ಸಂಸರ್ಗರಹಿತವೂ ಅಸಾಧಾರಣವೂ ಅನಿರ್ವಚನೀಯವೂ ಚೇತನವೂ ತತ್ವವೂ ಆತ್ಮವೂ ಪರಮಾತ್ಮವೀಂ ವಿಷಯ ಸಂಸರ್ಗರಹಿತವೂ ಅಸಾಧಾರಣವೂ ಅನಿರ್ವಚನೀಯವೂ ಚೇತನವೂ ತತ್ವವೂ ಆತ್ಮವೂ
ಪರಮೇಶ್ವರವು ಬ್ರಹ್ಮವು ಕೀಟವು ಗಿಡಮರವು ತೃಣವು ವಾಸ್ತವದೊಳ್ ಸಮಗ್ರ ಜಗವು. ತಾತ್ಪರ್ಯ: ಪರಮಾತ್ಮವಿದು ವಿಷಯ ಸಂಸರ್ಗರಹಿತವು, ಇದು ಅಸಾಧಾರಣವು, ಅನಿರ್ವಚನೀಯವು, ಚೇತನವು, ತತ್ವವು, ಆತ್ಮವು, ಪರಮೇಶ್ವರವು, ಬ್ರಹ್ಮವು, ಕೀಟವು, ಗಿಡಮರವು, ತೃಣವು, ವಾಸ್ತವದೊಳಗೆ ಸಮಗ್ರ ಜಗವು. ಇವೆಲ್ಲವೂ ನಿತ್ಯವೂ ಚೈತನ್ಯವೂ ಘನವೂ. ಇವೆಲ್ಲವೂ ನಿತ್ಯವೂ ಚೈತನ್ಯವೂ ಘನವೂ. ಅವಿನಾಶವೂ ಅಖಂಡ ಬ್ರಹ್ಮವೂ ಅಹುದು. ಇವೆಲ್ಲವೂ ನಿತ್ಯವೂ ಚೈತನ್ಯವೂ ಘನವೂ. ಮನಕಲ್ಪನೆಯಿಲ್ಲ ತ್ರಿಲೋಕದೊಳ್ ಜನ್ಮವಿಲ್ಲ. ಮನಕಲ್ಪನೆಯಿಲ್ಲ ತ್ರಿಲೋಕದೊಳ್ ಜನ್ಮವಿಲ್ಲ. ಮೃತಿಯಿಲ್ಲ ಭಾವ ವಿಕಾರಗಳ ಅಸ್ತಿತ್ವವಿಲ್ಲ. ಮೃತಿಯಿಲ್ಲ ಭಾವ ವಿಕಾರಗಳ ಅಸ್ತಿತ್ವವಿಲ್ಲ. ತಾತ್ಪರ್ಯ: ಇವೆಲ್ಲವೂ ನಿತ್ಯವೂ ಚೈತನ್ಯವೂ ಘನವೂ ಅವಿನಾಶವೂ ಅಖಂಡ ಬ್ರಹ್ಮವೂ ಹೌದು. ಮನದ ಕಲ್ಪನೆಯೂ ಇಲ್ಲ, ಮೂರು ಲೋಕದೊಳಗೆ ಜನ್ಮವೂ ಇಲ್ಲ, ಮೃತಿ ಇಲ್ಲ, ಭಾವ ವಿಕಾರಗಳ ಅಸ್ತಿತ್ವವೂ ಇಲ್ಲ. ಕೇವಲ ಅದ್ವಿತೀಯನು ಏಕಮಾತ್ರನು ಅಖಂಡನು. ಕೇವಲ ಅದ್ವಿತೀಯನು ಏಕಮಾತ್ರನು ಅಖಂಡನು. ವಿಷಯ ಸಂಸರ್ಗರಹಿತನು ಸಚ್ಚಿದಾನಂದನು ಘನನು. ಸರ್ವ ಚೈತನ್ಯನು ನಿರ್ವಿಕಾರನು ಸಾಕಾರ ಸ್ವರೂಪನು. ಸರ್ವ ಚೈತನ್ಯನು ನಿರ್ವಿಕಾರನು ಸಾಕಾರ ಸ್ವರೂಪನು. ವಿಜ್ಞಾನ ವಿದ್ಯಾ ಸ್ವರೂಪನೇ ಈ ಪರಮಾತ್ಮನೋ. ವಿಜ್ಞಾನ ವಿದ್ಯಾ ಸ್ವರೂಪನೇ ಈ ಪರಮಾತ್ಮನೋ. ಪರ್ಯ: ಕೇವಲ ಅದ್ವಿತೀಯನು ಏಕಮಾತ್ರನು ಅಖಂಡನು ವಿಷಯ ಸಂಸರ್ಗರಹಿತನು ಸಚ್ಚಿದಾನಂದನು ಘನನು ಸರ್ವ ಚೈತನ್ಯನು ನಿರ್ವಿಕಾರನು ಸಾಕಾರ ಸ್ವರೂಪನು ವಿಜ್ಞಾನ ವಿದ್ಯಾ ಸ್ವರೂಪನೇ ಈ ಪರಮಾತ್ಮನು. ಪರಮಾತ್ಮನೊಳ್ ಆವರಣ ಸಹಿತ ಜೀವಾತ್ಮನೀಂ ಸ್ಥಿತನೋ. ಪರಮಾತ್ಮನೊಳ್ ಆವರಣ ಸಹಿತ ಜೀವಾತ್ಮನೀಂ ಸ್ಥಿತನೋ. ಆವರಣದಿಂ ಚಿನ್ಮಯ ಸ್ವಭಾವದೊಳ್ ಭಿನ್ನನೋ. ಜಡ ವಿಷಯ ರೂಪ ಜಗವಂ ಸ್ವಯಂ ಕಲ್ಪಿಸೆ ಭಾವಿಪನೋ. ಜಡ ವಿಷಯ ರೂಪ ಜಗವಂ ಸ್ವಯಂ ಕಲ್ಪಿಸೆ ಭಾವಿಪನೋ. ಅವಿದ್ಯಾ ಮಾಲಿನ್ಯದೊಳ್
ಮನರೂಪದಿಂ ಪರಿಣಿತನೋ ತಾತ್ಪರ್ಯ: ಪರಮಾತ್ಮನೊಳಗೆ ಆವರಣ ಸಹಿತನಾದ ಈ ಜೀವಾತ್ಮನು ಸ್ಥಿತನು. ಆವರಣದಿಂದ ಚಿನ್ಮಯ ಸ್ವಭಾವದೊಳಗೆ ಭಿನ್ನನು. ಜಡ ವಿಷಯ ರೂಪದ ಜಗವನ್ನು ಸ್ವಯಂ ಕಲ್ಪಿಸುವನು, ಭಾವಿಸುವನು. ಅವಿದ್ಯದ ಮಾಲಿನ್ಯದೊಳಗೆ ಮನದ ರೂಪದಿಂದ ಪರಿಣಿತನು. ಆದರೆ ಸಂಸಾರವೀಂ ಪರಮ ಸಂಕಲ್ಪದಿಂ ಉತ್ಪನ್ನವೋ ಆದರೆ ಸಂಸಾರವೀಂ ಪರಮ ಸಂಕಲ್ಪದಿಂ ಉತ್ಪನ್ನವೋ ಜಗದ ಮಾಯೈಂ ಸಂಕಲ್ಪ ಮಾತ್ರದಿಂ ನಷ್ಟವೋ ಭೋಗಾಶಾರೂಪ ಪ್ರಾಪ್ತವೀಂ ಜೀವಕಿಂ ಅವಿದ್ಯೆಯೋ ಭೋಗಾಶಾರೂಪ ಪ್ರಾಪ್ತವೀಂ ಜೀವಕಿಂ ಅವಿದ್ಯೆಯೋ ಪುರುಷ ಸಂಕಲ್ಪ ಪ್ರಯತ್ನದೊಳ್ ಪುರುಷ ಸಂಕಲ್ಪ ಪ್ರಯತ್ನದೊಳ್ ಅವಿದ್ಯವೀಂ ಲಯವೋ ತಾತ್ಪರ್ಯ: ಆದರೆ ಈ ಸಂಸಾರವು ಪರಮ ಸಂಕಲ್ಪದಿಂದ ಉತ್ಪನ್ನವು. ಜಗದ ಈ ಮಾಯೆಯು ಸಂಕಲ್ಪ ಮಾತ್ರದಿಂದ ನಷ್ಟವು. ಭೋಗದ ಆಶಾರೂಪವಾದ ಈ ಗಳಿಕೆಯು ಜೀವಕ್ಕೆ ಅವಿದ್ಯೆಯು. ಪುರುಷ ಸಂಕಲ್ಪ ಪ್ರಯತ್ನದೊಳಗೆ ಈ ಅವಿದ್ಯವು ಲಯವು. ಭಾವನಾಗನುರೂಪ ವ್ಯವಹಾರಗಳೀ ಜೀವಕ್ಕೆ ಬಂಧನವೋ ಭಾವನಾಗನುರೂಪ ವ್ಯವಹಾರಗಳೀ ಜೀವಕ್ಕೆ ಬಂಧನವೋ ಆತ್ಮನೀಂ ಮುಕ್ತನೆಂ ಭಾವದೊಳಿದಕ್ಕೆ ಸ್ವತಂತ್ರವೋ ದರ್ಶನ ಅಭಾವದಿಂ ಪದಾರ್ಥಾಂಧಕಾರ ಉದಯವೋ ದರ್ಶನಾಭಾವದಿಂ ಪದಾರ್ಥಾಂಧಕಾರ ಉದಯವೋ ಕಾರಣದೊಳ್ ಜೀವಕ್ಕೆ ಅವಿದ್ಯಾರೂಪವೀಂ ಗ್ರಹಣವೋ ತಾತ್ಪರ್ಯ: ಭಾವನೆಗೆ ಅನುರೂಪವಾದ ಈ ವ್ಯವಹಾರಗಳೇ ಜೀವಕ್ಕೆ ಬಂಧನವು. ಈ ಆತ್ಮನು ಮುಕ್ತನೆಂದು ಭಾವದೊಳು ಇದಕ್ಕೆ ಸ್ವತಂತ್ರವು. ದರ್ಶನ ಅಭಾವದಿಂದ ಪದಾರ್ಥದ ಅಂಧಕಾರದ ಉದಯವು. ಕಾರಣದೊಳು ಜೀವಕ್ಕೆ ಈ ಅವಿದ್ಯಾರೂಪವು ಗ್ರಹಣವು. ಮನ ವಿಷಯಕ ಸಂಕಲ್ಪದಿಂ ಮೂಢತೆಯೀಂ ಪ್ರಾಪ್ತವೋ ಮನ ವಿಷಯಕ ಸಂಕಲ್ಪದಿಂ ಮೂಢತೆಯೀಂ ಪ್ರಾಪ್ತವೋ ವಿಜ್ಞಾನಮಯ ಬ್ರಹ್ಮಭಾವದೊಳ್ ಅಗ್ರೇಸರತ್ವವೀಂ ಲಾಭವೋ ಪರಮ ಸಂಕಲ್ಪದಿಂ ಅವಿದ್ಯಯೀಂ ಪ್ರಕಟವೋ ಪರಮ ಸಂಕಲ್ಪದಿಂ ಅವಿದ್ಯಯೀಂ ಪ್ರಕಟವೋ ವಾಸನಾಮೂಲೋಚ್ಛೇದದೊಳ್ ಅವಿದ್ಯವೀಂ ನಾಶವೋ ತಾತ್ಪರ್ಯ: ಮನದ ವಿಷಯಕ್ಕೆ ಸಂಬಂಧಿಸಿದ ಸಂಕಲ್ಪದಿಂದ ಈ ಮೂಢತೆಯು ದೊರೆಯುವುದು. ವಿಜ್ಞಾನಮಯ ಬ್ರಹ್ಮ ಭಾವದೊಳಗೆ ಈ ಅಗ್ರೇಸರತ್ವವು ಲಾಭವು.
ಪರಮವಾದ ಸಂಕಲ್ಪದಿಂದ ಈ ಅವಿದ್ಯೆಯು ಪ್ರಕಟವು. ವಾಸನಾ ಮೂಲೋಚ್ಛೇದದೊಳಗೆ ಈ ಅವಿದ್ಯವು ನಾಶವು. ಯಥಾರ್ಥ ದೃಷ್ಟಿಯೊಳ್ ಅವಿದ್ಯೆಯೀಂ ವಾಸ್ತವದೇ ಅಪ್ರಕಟಿತವೋ. ಯಥಾರ್ಥ ದೃಷ್ಟಿಯೊಳ್ ಅವಿದ್ಯೆಯೀಂ ವಾಸ್ತವದೇ ಅಪ್ರಕಟಿತವೋ. ಕಾರಣದಿಂ ಜ್ಞಾನಿಗಳ ದೃಷ್ಟೀಂ ಯಥಾಸ್ಥಿತವೋ. ಸತ್ಯ ಬ್ರಹ್ಮವಂ ಮರೆತು ಅಸತ್ಯ ವಿದ್ಯವಂ ಪಿಡಿದು. ಸತ್ಯ ಬ್ರಹ್ಮವಂ ಮರೆತು ಅಸತ್ಯ ವಿದ್ಯವಂ ಪಿಡಿದು. ಸ್ಮರಿಸುವುದೇ ಅಜ್ಞಾನಿಯ ಬಂಧಕ್ಕೆ ಕಾರಣವೋ. ತಾತ್ಪರ್ಯ: ಯಥಾರ್ಥದ ದೃಷ್ಟಿಯೊಳಗೆ ಈ ಅವಿದ್ಯೆಯು ವಾಸ್ತವದಲ್ಲಿ ಅಪ್ರಕಟಿತವು. ಈ ಕಾರಣದಿಂದ ಜ್ಞಾನಿಗಳ ಈ ದೃಷ್ಟಿಯು ಯಥಾಸ್ಥಿತವು. ಸತ್ಯ ಬ್ರಹ್ಮವನ್ನು ಮರೆತು ಅಸತ್ಯ ವಿದ್ಯವನ್ನು ಹಿಡಿದು ಸ್ಮರಿಸುವುದೇ ಅಜ್ಞಾನಿಯ ಬಂಧನಕ್ಕೆ ಕಾರಣವು. ಮಹರ್ಷಿಯು ಹೀಗೆ ಹೇಳಿದ ನಂತರದಲ್ಲಿ ರಘುನಂದನು ಕೇಳಿದ ವಿಚಾರವನ್ನು ಮನನ ಮಾಡಿಕೊಂಡು ಮುಂದಕ್ಕೆ ಪ್ರಶ್ನೆ ಮಾಡಿದನು. ಹೇ ಮುನಿಯೇ, ನಿಂ ಪ್ರಕಾರದೊಳ್ ಅವಿದ್ಯೆಯೀಂ ವಾಸ್ತವದೊಳ್ ಅನುಪಸ್ಥಿತವೋ. ಆದರೀಂ ಸಂಸಾರದೊಳಿದು ಸರ್ವತಾ ಉಪಸ್ಥಿತವೋ. ನಿಂ ಪ್ರಕಾರದೊಳ್ ಅವಿದ್ಯೆಯೀಂ ವಾಸ್ತವದೊಳ್ ಅನುಪಸ್ಥಿತವೋ. ಆದರೀಂ ಸಂಸಾರದೊಳಿದು ಸರ್ವತಾ ಉಪಸ್ಥಿತವೋ. ಸಕಲ ಜಗಜ್ಜೀವವೀಂ ಅವಿದ್ಯಾ ಮುಷ್ಟಿಯೊಳ್ ಬಂಧಿತವೋ. ಒಗಟ ನೀಂ ಒಡೆದು ತೋರುವೆಯ ಗುರುದೇವ. ಸಕಲ ಜಗಜ್ಜೀವವೀಂ ಅವಿದ್ಯಾ ಮುಷ್ಟಿಯೊಳ್ ಬಂಧಿತವೋ. ಒಗಟ ನೀಂ ಒಡೆದು ತೋರುವೆಯ ಗುರುದೇವ. ತಾತ್ಪರ್ಯ: ನಿನ್ನ ಪ್ರಕಾರದೊಳಗೆ ಈ ಅವಿದ್ಯೆಯು ವಾಸ್ತವದೊಳಗೆ ಇರುವುದಿಲ್ಲ. ಆದರೆ ಈ ಸಂಸಾರದೊಳಗೆ ಇದು ಯಾವಾಗಲೂ ಇರುವುದು. ಸಕಲ ಜಗದ ಈ ಜೀವವು ಅವಿದ್ಯಾ ಮುಷ್ಟಿಯೊಳಗೆ ಬಂಧಿತವು. ಈ ಒಗಟನ್ನು ನೀನು ಒಡೆದು ತೋರುವೆಯ ಗುರುದೇವ. ಹೀಗೆಂದು ನುಡಿದು ದಾಶೀರಥಿಯು ಮಹರ್ಷಿಯನ್ನು ಕೈಮುಗಿದು ಪ್ರಾರ್ಥಿಸಿದನು. ಇದನ್ನು ಗಮನಿಸಿದ ವಸಿಷ್ಠ ಮುನಿಯು ಸಂತೋಷದಿಂದಲೇ ಹೇಳಲು ಅನುಬಿಟ್ಟುಕೊಂಡನು. ಹೇ ರಘುನಂದನ, ಸಾಂಸಾರಿಕ ಜಡಭರಿತ ದೇಹವೀಂ ಸತ್ವಹೀನವಿದು. ಆದರೀಂ ಚಿತ್ತಕಲ್ಪನೆಯೋ ಸತ್ವವೆಂ ಸಾರುವುದು. ಸಾಂಸಾರಿಕ ಜಡಭರಿತ ದೇಹವೀಂ ಸತ್ವಹೀನವಿದು. ಆದರೀಂ ಚಿತ್ತಕಲ್ಪನೆಯೋ ಸತ್ವವೆಂ ಸಾರುವುದು. ಕಾರಣದಿಂ ಜೀವಂಗೆ ದ್ವಂದ್ವವೇ ಒದಗುವುದು. ಜೀವವೀಂ ದೇಹಾಭಿನಿ ಅವಿವೇಕವಂ ಧರಿಪುದು. ಜೀವವೀಂ ದೇಹಾಭಿನಿ
ಅವಿವೇಕವಂ ದರಿಪುದು. ತಾತ್ಪರ್ಯ: ಸಾಂಸಾರಿಕ ಜಡಭರಿತವಾದ ಈ ದೇಹವು ಸತ್ವಹೀನವು. ಆದ್ದರಿಂದ ಇದು ಚಿತ್ತದ ಕಲ್ಪನೆಯ ಸಾರವು ಎಂದು ಸಾರುವುದು. ಈ ಕಾರಣದಿಂದ ಜೀವನಿಗೆ ದ್ವಂದ್ವವೇ ಒದಗುವುದು. ಈ ಜೀವವು ದೇಹಾಭಿಮಾನಿ ಅವಿವೇಕವನ್ನು ಧರಿಸುವುದು. ಅವಿವೇಕ ಕಿಂ ಅತಿಶಯ ಅಜ್ಞಾನವಿದೆ ಕಾರಣವೋ. ಅವಿವೇಕ ಕಿಂ ಅತಿಶಯ ಅಜ್ಞಾನವಿದೆ ಕಾರಣವೋ. ಅವಿವೇಕವಿಂ ಸಮಸ್ತ ದುಃಖಕ್ಕೆ ಮೂಲವೋ. ಸಕಲ ಕರ್ಮಗಳ ಭೋಕ್ತೃಹೇತವೋ. ಸಕಲ ಕರ್ಮಗಳ ಭೋಕ್ತೃಹೇತವೋ. ಜೀವಾತ್ಮನ ಚೇಷ್ಟಗಳಿಗಿಂ ಮೂಲದೊಳ್ದಾತುವೋ. ತಾತ್ಪರ್ಯ: ಅವಿವೇಕಕ್ಕೆ ಅತಿಶಯ ಅಜ್ಞಾನವಿದೆ ಕಾರಣವು. ಈ ಅವಿವೇಕವು ಸಮಸ್ತ ದುಃಖಕ್ಕೆ ಮೂಲವು. ಸಕಲ ಕರ್ಮಗಳ ಭೋಕ್ತೃ ಕಾರಣವು. ಜೀವಾತ್ಮನ ಈ ಚೇಷ್ಟೆಗಳಿಗೆ ಮೂಲದೊಳಗೆ ಧಾತುವು. ಒಂದು ಕ್ಷಣ ಶ್ರೀರಾಮನು ಮೌನವಾಗಿದ್ದು ನಂತರ ಹೀಗೆಂದನು: ಹೇ ಮಹರ್ಷಿಯೇ, ನೀನು ಸಕಲ ತತ್ವಗಳನ್ನು ಅಮೂಲಾಗ್ರವಾಗಿ ತಿಳಿದಿರುವೆ. ಹೀಗಾಗಿ ಸಿದ್ಧಿಯನ್ನು ತಂದುಕೊಡುವಂತಹ ಜ್ಞಾನದ 7 ಭೂಮಿಕೆಗಳನ್ನು, ಅದರ ಸ್ವರೂಪವನ್ನು ತಿಳಿಸಿಕೊಡುವವನಾಗು. ಇದಕ್ಕೆ ವಸಿಷ್ಠನು: ವತ್ಸ, ನಿಶ್ಚಿತವಾಗಿಯೂ ತಿಳಿಸುವೆ, ಕೇಳುವವನಾಗು. 7 ಭೂಮಿಕೆಗಳು ಜ್ಞಾನದಲ್ಲಿರುವಂತೆ ಅಜ್ಞಾನದಲ್ಲೂ ಇರುವುದಾಗಿದೆ. ಗುಣಗಳಲ್ಲಿರುವ ವೈಚಿತ್ರ್ಯ ಕಾರಣದಿಂದ ಈ 2 ಭೂಮಿಕೆಗಳಲ್ಲಿಯೂ ಅನೇಕ ಭೇದಗಳಿವೆ. ಬಹು ಹಿಂದಿನಿಂದಲೂ ಈ ಆತ್ಮ ಸ್ವರೂಪಕ್ಕೆ ಅಜ್ಞಾನದ ಆರೋಪಗಳು ಕಂಡುಬಂದಿದೆ. ಬೀಜ ಜಾಗೃತ ಜಾಗೃತ ಮಹಾಜಾಗೃತ ಜಾಗೃತ ಸ್ವಪ್ನ 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 ಜಾಗೃತ ಸುಷುಪ್ತಿ ಅಜ್ಞಾನ ಭೇದಗಳೋ. ಸಂಯುಕ್ತ ಸಂಕೀರ್ಣತೆ ನಾಮದೊಳ್ಧಾರಣಗಳೋ. ಸಂಯುಕ್ತ ಸಂಕೀರ್ಣತೆ ನಾಮದೊಳ್ಧಾರಣಗಳೋ. ಅಜ್ಞಾನ ಲಕ್ಷಣದೊಳ್ ಕಾರಣದಿಂ ಪ್ರಭೇದಗಳೋ. ಅಜ್ಞಾನ ಲಕ್ಷಣದೊಳ್ ಕಾರಣದಿಂ ಪ್ರಭೇದಗಳೋ. ತಾತ್ಪರ್ಯ: ಬೀಜ ಜಾಗೃತ ಜಾಗೃತ ಮಹಾಜಾಗೃತ ಜಾಗೃತ ಸ್ವಪ್ನ 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 ಜಾಗೃತ ಸುಷುಪ್ತಿಗಳಿವು ಅಜ್ಞಾನ ಭೇದಗಳು. ಸಂಯುಕ್ತ ಸಂಕೀರ್ಣತೆಗಳಿವು ನಾಮದೊಳಗೆ ಧಾರಣಗಳು. ಅಜ್ಞಾನ ಲಕ್ಷಣದೊಳಗೆ ಕಾರಣದಿಂದ ಪ್ರಭೇದಗಳು. ಇದರ ಸಂಕ್ಷಿಪ್ತ ವಿಚಾರಗಳನ್ನು ಗಮನವಿಟ್ಟು ಆಲಿಸುವು ದಾಶೀರಥಿ. ಮಹಾಸರ್ಗದಾದಿಯಲ್ ನಾಮರಹಿತ ವಿಶುದ್ಧ ವ್ಯಷ್ಟಿ ಚೇತನವೀ ಪ್ರಥಮ ಪ್ರಕಟವೂ ಪ್ರಾದುರ್ಭವಿತ ಚಿತ್ತ ಜೀವವೀ ಸಂಜ್ಞಾ ಶಬ್ದವು ಅರ್ಥಭಾಜನ ಜಾಗೃತಾವಸ್ಥೆಯೊಳ್ ಸಂಜ್ಞಾ ಶಬ್ದವು ಅರ್ಥಭಾಜನ ಜಾಗೃತಾವಸ್ಥೆಯೊಳ್ ಬೀಜರೂಪದಿಂ ಸ್ಥಿತವೇ
ಬೀಜ ಜಾಗೃತವೋ ಬೀಜ ರೂಪದಿಂ ಸ್ಥಿತವೇ ಬೀಜ ಜಾಗೃತವೋ. ತಾತ್ಪರ್ಯ: ಮಹಾಸರ್ಗದ ಆದಿಯಲ್ಲಿ ನಾಮರಹಿತ ವಿಶುದ್ಧ ವ್ಯಷ್ಟಿ ಚೇತನವಿದು ಪ್ರಥಮ ಪ್ರಕಟವು. ಪ್ರಾದುರ್ಭವಿತ ಚಿತ್ತ ಜೀವವಿದು ಸಂಜ್ಞಾ ಶಬ್ದವು. ಅರ್ಥವನ್ನು ಹೇಳುವ ಜಾಗೃತಾವಸ್ಥೆಯೊಳಗೆ ಬೀಜ ರೂಪದಿಂದ ಸ್ಥಿತವೇ ಬೀಜ ಜಾಗೃತವು. ನವಜಾತ ಅವಸ್ಥೆಯೊಳ್ ಸ್ಥೂಲ ದೇಹವೀಂ ನಾನು ನವಜಾತ ಅವಸ್ಥೆಯೊಳ್ ಸ್ಥೂಲ ದೇಹವೀಂ ನಾನು ಲೋಕ ಭೋಗ್ಯ ಪದಾರ್ಥ ಸಮೂಹವೀಂ ಎನ್ನದೋ ಪ್ರಕಾರದೊಳ್ ಜೀವನಲ್ ನವೀನ ಪ್ರತೀತವದೋ ಇದಕಿಂ ಜಾಗೃತಂ ಜೀವವೀಂ ಕರೆವುದೋ ಪ್ರಕಾರದೊಳ್ ಜೀವನಲ್ ನವೀನ ಪ್ರತೀತವದೋ ಇದಕಿಂ ಜಾಗೃತಂ ಜೀವವೀಂ ಕರೆವುದೋ. ತಾತ್ಪರ್ಯ: ನವಜಾತ ಅವಸ್ಥೆಯೊಳಗೆ ಈ ಸ್ಥೂಲ ದೇಹವೇ ನಾನು, ಲೋಕಭಾಗ್ಯ ಪದಾರ್ಥದ ಈ ಸಮೂಹವೇ ಎನ್ನದು. ಪ್ರಕಾರದೊಳಗೆ ಜೀವನದಲ್ಲಿ ನವೀನ ಪ್ರತೀತವು. ಇದೇ ಇದಕ್ಕೆ ಜಾಗೃತವೆಂದು ಈ ಜೀವವು ಕರೆಯುವುದು. ಜನ್ಮಾಂತರ ಅಭ್ಯಾಸದಿಂ ದೃಢ ಪ್ರತೀತಿಯೋ ಸ್ಫುರಿತವೋ ಅದೀಂ ಜೀವಕ್ಕೆ ಮಹಾಜಾಗೃತವೋ ಜನ್ಮಾಂತರ ಅಭ್ಯಾಸದಿಂ ದೃಢ ಪ್ರತೀತಿಯೋ ಸ್ಫುರಿತವೋ ಅದೀಂ ಜೀವಕ್ಕೆ ಮಹಾಜಾಗೃತವೋ ಜಾಗೃತ ಪುರುಷನಲ್ ದೃಢ ತನ್ಮಯಾತ್ಮಕತೆಯೀ ಮನೋರಾಜ್ಯದೊಳ್ ಜಾಗೃತ ಸ್ವಪ್ನವೆಂ ಅದಕಿಂ ಅರ್ಥವೋ ಮನೋರಾಜ್ಯದೊಳ್ ಜಾಗೃತ ಸ್ವಪ್ನವೆಂ ಅದಕಿಂ ಅರ್ಥವೋ. ತಾತ್ಪರ್ಯ: ಜನ್ಮಾಂತರದ ಅಭ್ಯಾಸದಿಂದ ದೃಢ ಪ್ರತೀತಿಯು ಸ್ಫುರಿತವೋ ಅದೇ ಈ ಜೀವಕ್ಕೆ ಮಹಾಜಾಗೃತವು. ಜಾಗೃತ ಪುರುಷನಲ್ಲಿ ದೃಢ ಅದೃಢ ತನ್ಮಯಾತ್ಮಕತೆ ಇದು ಮನೋರಾಜ್ಯದೊಳಗೆ ಜಾಗೃತ ಸ್ವಪ್ನವೆಂದು ಅದಕ್ಕೆ ಈ ಅರ್ಥವು. ನಿದ್ರಾವಸ್ಥೆಯೊಳ್ ವಾಕ್ ವಿಷಯ ಅನುಭವವೋ ಅಂತ್ಯದೊಳ್ ಜೀವಕ್ಕೆ ಪ್ರತೀತಿದೆ ಸ್ವಪ್ನವೋ ನಿದ್ರಾವಸ್ಥೆಯೊಳ್ ವಾಕ್ ವಿಷಯ ಅನುಭವವೋ ಅಂತ್ಯದೊಳ್ ಜೀವಕ್ಕೆ ಪ್ರತೀತಿದೆ ಸ್ವಪ್ನವೋ ಅಸ್ವಪ್ನವೀಂ ಆಜ್ಞ ಪುರುಷನೊಳ್ ಮಹಾಜಾಗೃತ ಅವಸ್ಥವೋ ಕಂಠದಿಂ ಹೃದಯ ನಾಡಿಯೊಳ್ ಜೀವ ಕಿಂ ಪ್ರಕಟವೋ ತಾತ್ಪರ್ಯ: ನಿದ್ರ ಅವಸ್ಥೆಯೊಳಗೆ ವಾಕ್ ವಿಷಯ ಅನುಭವವು, ಅಂತ್ಯದೊಳು ಜೀವಕ್ಕೆ ಈ ಪ್ರತೀತಿಯೇ ಸ್ವಪ್ನವು.
ಅಸ್ವಪ್ನವಿದು ಆಜ್ಞ ಪುರುಷನೊಳಗೆ ಮಹಾಜಾಗೃತ ಅವಸ್ಥೆಯು. ಕಂಠದಿಂದ ಹೃದಯ ನಾಡಿಯೊಳಗೆ ಜೀವಕ್ಕೆ ಇದು ಪ್ರಕಟವು. ಚಿರಕಾಲದಿಂ ದರ್ಶನಾಭಾವ ಕಾರಣದೊಳ್ ಅವಿಕಸಿತ ಮಹಾಶರೀರದೊಳ್ ದೃಢ ಅಭಿಮಾನವೀಂ ಸ್ವಪ್ನವೋ ಚಿರಸ್ಥಾಯಿತ್ವ ಕಲ್ಪನೆಯೊಳ್ ಪುಷ್ಪವೀಂ ಜಾಗೃತ ಭಾವವೋ ತಳೆವುದೋ ಸಮತೆಯನ್ ಅದೀಂ ಸ್ವಪ್ನ ಜಾಗೃತವೋ ಚಿರಸ್ಥಾಯಿತ್ವ ಕಲ್ಪನೆಯೊಳ್ ಪುಷ್ಪವೀಂ ಜಾಗೃತ ಭಾವವೋ ತಳೆವುದೋ ಸಮತೆಯನ್ ಅದೀಂ ಸ್ವಪ್ನ ಜಾಗೃತವೋ. ತಾತ್ಪರ್ಯ: ಚಿರಕಾಲದಿಂದ ದರ್ಶನ ಭಾವದ ಕಾರಣದೊಳಗೆ ಅವಿಕಸಿತ ಮಹಾಶರೀರದೊಳಗೆ ದೃಢ ಅಭಿಮಾನವಿದು ಸ್ವಪ್ನವು. ಚಿರಸ್ಥಾಯಿತ್ವ ಕಲ್ಪನೆಯೊಳಗೆ ಪುಷ್ಟವಿದೆ ಜಾಗೃತ ಭಾವವು. ಇದು ತಳೆಯುವುದೋ ಸಮತೆಯನ್ನು, ಅದೇ ಈ ಸ್ವಪ್ನ ಜಾಗೃತವು. ಪೂರ್ವೋಕ್ತ ಷಡಾವಸ್ಥೆಗಳಂ ಪರಿತ್ಯಾಗಿಸಿದ ನಂತರದೊಳ್ ಪೂರ್ವೋಕ್ತ ಷಡಾವಸ್ಥೆಗಳಂ ಪರಿತ್ಯಾಗಿಸಿದ ನಂತರದೊಳ್ ಜೀವವೀಂ ಜಡಾವಸ್ಥೆಗೆ ಜಾರುವುದೋ ದಾಶೀರಥಿ ಅಜ್ಞಾನದೊಳ್ ಸಂಪನ್ನವೀಂ ಸುಷುಪ್ತಿಯಂ ಅವಸ್ಥೆಯೋ ಅಜ್ಞಾನದೊಳ್ ಸಂಪನ್ನವೀಂ ಸುಷುಪ್ತಿಯಂ ಅವಸ್ಥೆಯೋ ಭಾವೀ ದುಃಖವಂ ಬೋಧಿಸುವ ಬೀಜರೂಪವೋ. ತಾತ್ಪರ್ಯ: ಹಿಂದೆ ಹೇಳಿದ ಈ 6 ಅವಸ್ಥೆಗಳನ್ನು ಪರಿತ್ಯಾಗಿಸಿದ ನಂತರದೊಳಗೆ ಈ ಜೀವವು ಜಡಾವಸ್ಥೆಗೆ ಜಾರುವುದು ದಾಶೀರಥಿ. ಅಜ್ಞಾನದೊಳಗೆ ಈ ಸಂಪನ್ನವು ಸುಷುಪ್ತಿ ಎಂದು ಅವಸ್ಥೆಯೋ ಭಾವಿ ದುಃಖವನ್ನು ಬೋಧಿಸುವ ಬೀಜರೂಪವು. ಇದೀಂ ಸಪ್ತ ಅಜ್ಞಾನ ಭೂಮಿಕೆಯ ವರ್ಣನೆಯೋ ಇದೀಂ ಸಪ್ತ ಅಜ್ಞಾನ ಭೂಮಿಕೆಯ ವರ್ಣನೆಯೋ ಭೂಮಿಕೆಗಳೀಂ ವಿವಿಧ ಪ್ರಕಾರವಿದು ನಿಂದ್ಯವೋ ತ್ಯಾಜ್ಯವಿದು ಲೋಕಾಂತರ ಭೇದಗಳೀಂ ಯುಕ್ತವೋ ತ್ಯಾಜ್ಯವಿದು ಲೋಕಾಂತರ ಭೇದಗಳೀಂ ಯುಕ್ತವೋ ಜ್ಞಾನದೆಡೆಗೆ ಚಲನದಿಂದುಳಿವೋ ಜ್ಞಾನದೆಡೆಗೆ ಚಲನದಿಂದುಳಿವೋ ನಿಜ ಮುಕ್ತಿಗಳಿವೋ. ತಾತ್ಪರ್ಯ: ಇದೇ ಈ 7 ಅಜ್ಞಾನ ಭೂಮಿಕೆಯ ವರ್ಣನೆಯು. ಈ ಭೂಮಿಕೆಗಳ ವಿವಿಧ ಪ್ರಕಾರವಿದು ನಿಂದ್ಯವು, ಇದು ತ್ಯಾಜ್ಯವು. ಲೋಕಾಂತರದ ಈ ಭೇದಗಳು ಯುಕ್ತವು. ಜ್ಞಾನದೆಡೆಗೆ ಚಲನದಿಂದ ಉಳಿವೋ ನಿಜವಾದ ಮುಕ್ತಿಗಳಿವೋ. ಈಗ ಜ್ಞಾನ ಪ್ರಕಾರದ 7 ಭೂಮಿಕೆಗಳನ್ನು ಹೇಳುವೆ. ಶ್ರೀರಾಮ: ಶುಭೇಚ್ಛಯೀಂ ಪ್ರಥಮವು ವಿಚಾರಣವೀಂ ದ್ವಿತೀಯವೋ
ಶುಭೇಚ್ಛೈಂ ಪ್ರಥಮವು ವಿಚಾರಣವೀಂ ದ್ವಿತೀಯವೋ ತೃತೀಯವೀಂ ತನುಮಾನಸವೋ ಸತ್ವಾಪತ್ತೀಂ ಚತುರ್ಥವೋ ಅಸಂಸಕ್ತೀಂ ಪಂಚಮವು ಷಟ್ವವೀಂ ಪದಾರ್ಥ ಭಾವನವೋ ಸಪ್ತವೇ ತೂರ್ಯಗವ್ಯಂ ಸಪ್ತವೇ ತೂರ್ಯಗವ್ಯಂ ಅರಿಯೋ ರಘುನಂದನ ಸಪ್ತವೇ ತೂರ್ಯಗವ್ಯಂ ಅರಿಯೋ ರಘುನಂದನ. ತಾತ್ಪರ್ಯ: ಶುಭದ ಇಚ್ಛೆಗಳಿವೆ ಮೊದಲನೆಯದು, ಈ ವಿಚಾರಣೆಯು ಎರಡನೆಯದು, ಮೂರನೆಯದು ಈ ತನುಮಾನಸವು, ಸಾರದ ಪತ್ತಿ ಇವು ನಾಲ್ಕನೆಯದು, ಅಸಂಸಕ್ತಿ ಇದೆ ಐದನೆಯದು, ಆರನೆಯದು ಈ ಪದಾರ್ಥ ಭಾವನವು, ಏಳನೆಯದೇ ತೂರ್ಯಗವೆಂದು ಅರಿಯು ರಘುನಂದನ. ವೈರಾಗ್ಯಪೂರ್ಣ ಮೋಕ್ಷೇಚ್ಛೇಯೀಂ ಶುಭೇಚ್ಛಾ ಪ್ರಕಟವೋ ಸತ್ಪುರುಷ ಸಂಗವೋ ಮಾವಾಕ್ಯ ಶ್ರವಣವೋ ತತ್ವರಹಸ್ಯ ಪ್ರಾಪ್ತವೀಂ ಶ್ರವಣ ಭೂಮಿಕವೋ ತತ್ವರಹಸ್ಯ ಪ್ರಾಪ್ತವೀಂ ಶ್ರವಣ ಭೂಮಿಕವೋ ಸತ್ ಅಸತ್ ನಿತ್ಯಾನಿತ್ಯಗಳ ನೈಜ ಪೃಥಕ್ಕರಣವೋ ಸತ್ ಅಸತ್ ನಿತ್ಯಾನಿತ್ಯಗಳ ನೈಜ ಪೃಥಕ್ಕರಣವೋ. ತಾತ್ಪರ್ಯ: ವೈರಾಗ್ಯಪೂರ್ಣವಾದ ಈ ಮೋಕ್ಷದ ಇಚ್ಛೆಯು ಶುಭೇಚ್ಛಾದ ಪ್ರಕಟವು, ಸತ್ಪುರುಷ ಸಂಘವು, ಮಹಾವಾಕ್ಯ ಶ್ರವಣವು, ತತ್ವರಹಸ್ಯಗಳ ಈ ದೊರಕುವಿಕೆಯು ಶ್ರವಣದ ಭೂಮಿಕವು, ಸಾರ ಅಸಾರ ನಿತ್ಯ ಅನಿತ್ಯಗಳ ನೈಜ ಪೃಥಕ್ಕರಣವು. ಧನಭವನ ಮಾನೇತ್ಯಾದಿತ್ಯಜವೀಂ ಧನಭವನ ಮಾನೇತ್ಯಾದಿತ್ಯಜವೀಂ ವಿಷಯ ಸಂಗತಿಂ ಉತ್ಪನ್ನ ಭೋಗ ಅನಿತ್ಯವೆಂ ನಿತ್ಯ ಬುದ್ಧಿ ಜನಕತೈಂ ತೃಷ್ಣಾರಹಿತವೀಂ ನಿತ್ಯ ಬುದ್ಧಿ ಜನಕತೈಂ ತೃಷ್ಣಾರಹಿತವೀಂ ಅಜ್ಞಾನತ್ಯಜವೀಂ ವೈರಾಗ್ಯವೋ ಅಜ್ಞಾನತ್ಯಜವೀಂ ವೈರಾಗ್ಯವೋ ದಾಶೀರಥಿ. ತಾತ್ಪರ್ಯ: ಧನ ಭವನ ಮಾನ ಇತ್ಯಾದಿ ತ್ಯಜಗಳೇ ವಿಷಯ ಸಂಘದಿಂದ ಉತ್ಪನ್ನ ಭೋಗ ಅನಿತ್ಯವೆಂದು ನಿತ್ಯ ಬುದ್ಧಿಯಲ್ಲಿನ ಜನಕತಗಳೇ. ಈ ತೃಷ್ಣಾರಹಿತವೇ ಅಜ್ಞಾನದ ಈ ತ್ಯಜವೇ ವೈರಾಗ್ಯವೋ ದಾಶೀರಥಿ. ಮಹಾವಾಕ್ಯದುಳ್ ನಿರಂತರ ಮನನ ಚಿಂತನವು ಮಹಾವಾಕ್ಯದುಳ್ ನಿರಂತರ ಮನನ ಚಿಂತನವು ಸಾಧಕನ ಮಹಾ ಮುಖ್ಯ ಸಾಧನವೋ
ಮಹಾವಾಕ್ಯದೊಳ್ ನಿರಂತರ ಮನನ ಚಿಂತನವೋ ಸಾಧಕನ ಮಹಾಮುಖ್ಯ ಸಾಧನವೋ ಸಕಾರಣದಿಂ ಇದೇ ಮನನ ಭೂಮಿಕೆಯೋ ತತ್ವಜ್ಞಾನ ಯಥಾರ್ಥ ಜ್ಞಾನವೇ ವಿಚಾರಣವೋ. ತಾತ್ಪರ್ಯ: ಮಹಾವಾಕ್ಯದೊಳಗೆ ನಿರಂತರ ಮನನವೇ ಚಿಂತನವು, ಸಾಧಕನ ಮಹಾಮುಖ್ಯ ಸಾಧನವು. ಒಳ್ಳೆಯ ಕಾರಣದಿಂದ ಇದೇ ಮನನ ಭೂಮಿಕೆಯು, ತತ್ವಜ್ಞಾನ ಯಥಾರ್ಥ ಜ್ಞಾನವೇ ವಿಚಾರಣವು. ಸತ್ಶಾಸ್ತ್ರ ಅಭ್ಯಾಸದೊಳ್ ವಿವೇಕದಿಂ ನಿಧಿಧ್ಯಾಸವೋ ಧ್ಯಾನ ಸಾಧನೆಯೊಳ್ ಬುದ್ಧಿಗೀ ತೀಕ್ಷ್ಣ ಸಾಧ್ಯವೋ ಶುದ್ಧತೆ ನಿರ್ಮಲತೆ ಸೂಕ್ಷ್ಮತೆಯಿಂ ಅದಕ್ಕೇಕಾಗ್ರವೋ ತನುಮಾನಸಾಯೋಗ್ಯತೆಯಿಂ ಅನಾಯಾಸ ಪ್ರಾಪ್ತವೋ. ತಾತ್ಪರ್ಯ: ಸಾರಶಾಸ್ತ್ರ ಅಭ್ಯಾಸದೊಳಗೆ ವಿವೇಕದಿಂದ ನಿಧಿಧ್ಯಾಸವು, ಧ್ಯಾನದ ಸಾಧನೆಯೊಳಗೆ ಬುದ್ಧಿಗೆ ಈ ತೀಕ್ಷ್ಣತೆಯು ಸಾಧ್ಯವು, ಶುದ್ಧತೆ ನಿರ್ಮಲತೆಯ ಸೂಕ್ಷ್ಮತೆ ಅದೇ ಏಕಾಗ್ರವು, ತನುಮಾನಸದ ಈ ಯೋಗ್ಯತೆಯು ಅನಾಯಾಸ ಪ್ರಾಪ್ತವು. ನಿಧಿಧ್ಯಾಸ ಭೂಮಿಕೆಯೊಳ್ ಕೇವಲ ಪರಮಚಿಂತನವೋ ಸಾಧನೆಯ ರೂಪವೋ ಸಂಸಾರದೊಳ್ ಅಲ್ಪಬಂಧವೋ ನಿಧಿಧ್ಯಾಸ ಭೂಮಿಕೆಯೊಳ್ ಕೇವಲ ಪರಮಚಿಂತನವೋ ಸಚ್ಚಿದಾನಂದ ಘನ ಪರಬ್ರಹ್ಮನೊಳ್ ತನ್ಮಯವೋ ಸಚ್ಚಿದಾನಂದ ಘನ ಪರಬ್ರಹ್ಮನೊಳ್ ತನ್ಮಯವೋ ಜಗದ ಪ್ರಕಾರದೊಳ್ ಜಾಗೃತಾವಸ್ಥೆಯಂ ಪ್ರತೀತವೋ ಜಗದ ಪ್ರಕಾರದೊಳ್ ಜಾಗೃತಾವಸ್ಥೆಯಂ ಪ್ರತೀತವೋ. ತಾತ್ಪರ್ಯ: ನಿಧಿಧ್ಯಾಸ ಭೂಮಿಕೆಯೊಳಗೆ ಕೇವಲ ಪರಮಚಿಂತನವು, ಸಾಧನೆಯ ರೂಪವು ಸಂಸಾರದೊಳಗೆ ಅಲ್ಪಬಂಧನವು, ಸಚ್ಚಿದಾನಂದ ಘನ ಪರಬ್ರಹ್ಮನೊಳಗೆ ತನ್ಮಯವು, ಜಗದ ಪ್ರಕಾರದೊಳಗೆ ಜಾಗೃತೆಯು ಅವಸ್ಥೆಯಿದು ಪ್ರತೀತವು. ಸ್ಮೃತಿಯ ಲುಪ್ತದೊಳ್ ಸ್ವರೂಪವೀಂ ಶೂನ್ಯವೋ ಸ್ಮೃತಿಯ ಲುಪ್ತದೊಳ್ ಸ್ವರೂಪವೀಂ ಶೂನ್ಯವೋ ಕೇವಲ ಧ್ಯೇಯ ಮಾತ್ರ ಸ್ವರೂಪದೊಳ್ ನಿಜದುಳಿವೋ ನಿರ್ವಿಕರ್ತ ಸಮಾಧಿ ಅಂತಃಕರಣ ಸ್ಥಿತವೋ ಸಾಧಕನಿಗೀಂ ಸ್ವಯಂ ಬ್ರಹ್ಮರೂಪದೊಳ್ ಸ್ವಯಮರಿವೋ ಸಾಧಕನಿಗೀಂ ಸ್ವಯಂ ಬ್ರಹ್ಮರೂಪದೊಳ್ ಸ್ವಯಮರಿವೋ. ತಾತ್ಪರ್ಯ: ನೆನಪನ್ನು ಕಳೆದುಕೊಳ್ಳುವುದರೊಳಗೆ ಈ ಸ್ವರೂಪವು ಶೂನ್ಯವು,
ಕೇವಲ ಧ್ಯೇಯ ಮಾತ್ರ ಸ್ವರೂಪದೊಳಗೆ ನಿಜದ ಉಳಿವು. ನಿರ್ವಿಕರ್ತದ ಈ ಸಮಾಧಿಯು ಅಂತಃಕರಣದ ಸ್ಥಿತವು. ಈ ಸಾಧಕನಿಗೆ ಸ್ವಯಂ ಬ್ರಹ್ಮ ರೂಪದೊಳಗೆ ಸ್ವಯಂ ಅರಿವು. ಬ್ರಹ್ಮರೂಪದೊಳ್ ಸಾಧಕನೀಂ ನೈಜ ತತ್ಪರಾಯಣತ್ವವೋ ಬ್ರಹ್ಮರೂಪದೊಳ್ ಸಾಧಕನೀಂ ನೈಜ ತತ್ಪರಾಯಣತ್ವವೋ ಸಮಾಧಿಯ ಫಲವೀಂ ನಿರ್ಬೀಜ ಅಸಂಪ್ರಜ್ಞಾತ ಯೋಗವೋ ಬ್ರಹ್ಮ ಪ್ರಾಪ್ತಿಂ ಪ್ರಕಾರದೊಳ್ ಅಪುನರಾವೃತ್ತಿ ರೂಪವೋ ಬ್ರಹ್ಮ ಪ್ರಾಪ್ತಿಂ ಪ್ರಕಾರದೊಳ್ ಅಪುನರಾವೃತ್ತಿ ರೂಪವೋ ಇದೀಂ ಸತ್ವಾಪತ್ತಿಯಂ ಚತುರ್ಥ ಭೂಮಿಕವೋ ಇದೀಂ ಸತ್ವಾಪತ್ತಿಯಂ ಚತುರ್ಥ ಭೂಮಿಕವೋ. ತಾತ್ಪರ್ಯ: ಬ್ರಹ್ಮ ರೂಪದೊಳಗೆ ಸಾಧಕನಿಗೆ ಈ ನೈಜ ತತ್ಪಾರಾಯಣತ್ವವೋ ಸಮಾಧಿಯ ಫಲವಿದು ನಿರ್ಬೀಜ ಅಸಂಪ್ರಜ್ಞಾತ ಯೋಗವು. ಬ್ರಹ್ಮ ಪ್ರಾಪ್ತಿ ಇದು ಪ್ರಕಾರದೊಳಗೆ ಅಪುನರಾವೃತ್ತಿ ರೂಪವು. ಇದೇ ಈ ಸತ್ವಾಪತ್ತಿ ಎಂದು ನಾಲ್ಕನೆಯ ಭೂಮಿಕವು. ಪರಮ ವೈರಾಗ್ಯ ಉಪರತಿಯ ಕಾರಣದೊಳ್ ಪರಮ ವೈರಾಗ್ಯ ಉಪರತಿಯ ಕಾರಣದೊಳ್ ಜ್ಞಾನಿಗೀಂ ಸಂಸಾರ ಶರೀರದಿಂ ವಿಚ್ಛೇದವೋ ಅವಗೀಂ ಕರ್ಮ ಕಾಮನ ಸಂಕಲ್ಪದೊಳ್ ಶೂನ್ಯವೋ ಅವಗೀಂ ಕರ್ಮ ಕಾಮನ ಸಂಕಲ್ಪದೊಳ್ ಶೂನ್ಯವೋ ಪಂಡಿತ ರೂಪದಿಂ ಪ್ರಕಾರದೊಳ್ ಅಸಂಸಕ್ತವೋ ಅವಗೀಂ ಕರ್ಮ ಕಾಮನ ಸಂಕಲ್ಪದೊಳ್ ಶೂನ್ಯವೋ ಪಂಡಿತ ರೂಪದಿಂ ಪ್ರಕಾರದೊಳ್ ಅಸಂಸಕ್ತವೋ. ಪರಮ ವೈರಾಗ್ಯ ಉಪರತಿಯ ಕಾರಣದೊಳಗೆ ಜ್ಞಾನಿಗೆ ಈ ಸಂಸಾರ ಶರೀರದಿಂದ ವಿಚ್ಛೇದವು. ಅವನಿಗೆ ಈ ಕರ್ಮ ಕಾಮನ ಸಂಕಲ್ಪದೊಳಗೆ ಶೂನ್ಯತೆಯು. ಪಂಡಿತ ರೂಪದಿಂದ ಪ್ರಕಾರದೊಳಗೆ ಅಸಂಸಕ್ತವು. ಅಸಂಸಕ್ತನೀಂ ಬ್ರಹ್ಮವಿದ್ವರನು ಸಮಾಧಿಯೊಳ್ ಸ್ಥಿತನೀಂ ವ್ಯುತ್ಥಾನಾವಸ್ಥೆಯೊಳ್ ಸತ್ತಾಸಕ್ತ ಕಾಮನೀಂ ಅಸಂಸಕ್ತನೀಂ ಬ್ರಹ್ಮವಿದ್ವರನು ಸಮಾಧಿಯೊಳ್ ಸ್ಥಿತನೀಂ ವ್ಯುತ್ಥಾನಾವಸ್ಥೆಯೊಳ್ ಸತ್ತಾಸಕ್ತ ಕಾಮನೀಂ ಸಂಕಲ್ಪ ಕರ್ತೃತ್ವಾಭಿಮಾನರಹಿತದೊಳ್ ಕರ್ಮಠನೋ ಅವನೀಂ ಸುಷುಪ್ತಿಯೊಳ್ ನಿತ್ಯದಿಂ ಸ್ಥಿತನೋ. ತಾತ್ಪರ್ಯ: ಅಸಂಸಕ್ತನಿವನು ಬ್ರಹ್ಮವಿದ್ವರನು. ಸಮಾಧಿಯೊಳಗೆ ಸ್ಥಿತನಾದ ಇವನು ವ್ಯುತ್ಥಾನಾವಸ್ಥೆಯೊಳಗೆ ಸತ್ತ ಅಸಕ್ತ ಕಾಮನಿವನು. ಸಂಕಲ್ಪ ಕರ್ತೃತ್ವಾಭಿಮಾನರಹಿತದೊಳಗೆ ಕರ್ಮಠನು. ಅವನೇ ಈ ಸುಷುಪ್ತಿಯೊಳಗೆ ನಿತ್ಯದಿಂದ ಸ್ಥಿತನು.
ಬ್ರಹ್ಮ ಪ್ರಾಪ್ತನ ಪದಾರ್ಥ ಭಾವನಾ ಭೂಮಿಕಾ ಪ್ರವೇಶವೋ ಅಂತಃಕರಣದೊಳ್ ಸಂಸಾರ ಪದಾರ್ಥಗಳ ಅಭಾವವೋ ಬ್ರಹ್ಮ ಪ್ರಾಪ್ತನ ಪದಾರ್ಥ ಭಾವನಾ ಭೂಮಿಕಾ ಪ್ರವೇಶವೋ ಅಂತಃಕರಣದೊಳ್ ಸಂಸಾರ ಪದಾರ್ಥಗಳ ಅಭಾವವೋ ಪ್ರಕಾರದೊಳ್ ಗಾಢ ಸುಷುಪ್ತಾವಸ್ತವೋ ಮನಬುದ್ಧಿಗಳೀ ವಿಲೀನವು ತಮೋ ಗುಣವೀನವೋ ಪ್ರಕಾರದೊಳ್ ಗಾಢ ಸುಷುಪ್ತಾವಸ್ತವೋ ಮನಬುದ್ಧಿಗಳೀ ವಿಲೀನವು ತಮೋ ಗುಣವೀ ಮಾಯವೋ. ತಾತ್ಪರ್ಯ: ಬ್ರಹ್ಮ ಪ್ರಾಪ್ತನ ಪದಾರ್ಥ ಭಾವನಾ ಭೂಮಿಕಾ ಪ್ರವೇಶವು ಅಂತಃಕರಣದೊಳಗೆ ಸಂಸಾರ ಪದಾರ್ಥಗಳ ಅಭಾವವು ಪ್ರಕಾರದೊಳಗೆ ಗಾಢ ಸುಷುಪ್ತ ಅವಸ್ಥೆಯು ಮನಸ್ಸು ಬುದ್ಧಿಗಳಿವು ವಿಲೀನವು ತಮೋ ಗುಣವಿದು ಮಾಯವು. ಬ್ರಹ್ಮ ವಿದ್ವರೀಯಾನ್ ಸಂಸಾರ ಸತ್ತಾ ಸ್ಫೂರ್ತಿಯಳ್ ಉಪಲಬ್ಧನೋ ತನ್ನಾತ್ಮಭಾವದೊಳ್ ಸ್ವಾಭಾವಿಕ ನಿಷ್ಠೆಯಿಂ ಸ್ಥಿತನೋ ಮನಃಬುದ್ಧಿಯಲ್ ಬ್ರಹ್ಮಸ್ವರೂಪನೇ ತದ್ರೂಪನೋ ಮನಃಬುದ್ಧಿಯಲ್ ಬ್ರಹ್ಮಸ್ವರೂಪನೇ ತದ್ರೂಪನೋ ಅಂತಃಕರಣದೊಳ್ ಮಹಾತ್ಮನೀ ತೂರ್ಯಗಾ ಭೂಮಿಕನೋ ಅಂತಃಕರಣದೊಳ್ ಮಹಾತ್ಮನೀ ತೂರ್ಯಗಾ ಭೂಮಿಕನೋ. ತಾತ್ಪರ್ಯ: ಬ್ರಹ್ಮ ವಿದ್ವರಿವನು ಸಂಸಾರ ಸತ್ತ ಸ್ಫೂರ್ತಿಯೊಳಗೆ ಉಪಲಬ್ಧನು, ತನ್ನಾತ್ಮ ಭಾವದೊಳಗೆ ಸ್ವಾಭಾವಿಕ ನಿಷ್ಠೆಯಿಂದ ಸ್ಥಿತನು, ಮನಸ್ಸು ಬುದ್ಧಿಯಲ್ಲಿ ಬ್ರಹ್ಮಸ್ವರೂಪನೇತನಾಗಿರುವನು, ಅಂತಃಕರಣದೊಳಗೆ ಮಹಾತ್ಮನಿವನು, ತೂರ್ಯಗ ಭೂಮಿಕನು. ಶ್ರೀರಾಮನು ವಿಚಾರವನ್ನು ತಿಳಿಯುವುದಕ್ಕಾಗಿ ಪುನಃ ಕೇಳುತ್ತಾನೆ. ಈ 7ನೆಯ ಭೂಮಿಕೆಯಲ್ಲಿರುವ ಮಹಾತ್ಮನ ಗುಣಲಕ್ಷಣಗಳನ್ನು ಸ್ವಲ್ಪ ಬಿಡಿಸಿ ಹೇಳಿ ಮುನಿವರ್ಯ. ವಸಿಷ್ಠ ಹೇ ರಾಮ ಎಂದು ಸಂಬೋಧಿಸಿ, ಈ 7ನೆಯ ಭೂಮಿಕೆಯಲ್ಲಿ ಯಾವನು ಪ್ರವೇಶಿಸಿರುವನೋ ಅವನು ಆತ್ಮಾರಾಮನ ಮಹತ್ವವನ್ನು ತಿಳಿಯುತ್ತಾನೆ. ಪುರುಷರೋ ಸುಖ ದುಃಖ ರೀತ್ಯಾ ದ್ವಂದ್ವಗಳಲ್ ಅನಾಸಕ್ತರೋ ಪುರುಷರೋ ಸುಖ ದುಃಖ ರೀತ್ಯಾ ದ್ವಂದ್ವಗಳಲ್ ಅನಾಸಕ್ತರೋ ದೇಹಯಾತ್ರಾ ಕಾರಣ ಮಾತ್ರದೊಳ್ ಕಾರ್ಯದಿಂ ಕೃತರೋ ಆಶ್ರಮಸ್ಥಿತ ಪ್ರಕಾರದೊಳ್ ಆಶ್ರಮಸ್ಥಿತ ಪ್ರಕಾರದೊಳ್ ಸದಾಚಾರವಂ ಪಾಲಿಪರೋ ಫಲಕಾಮನ ಆಸಕ್ತಿಗಳೀ ದೋಷರಹಿತರು ಮುಕ್ತರೋ. ತಾತ್ಪರ್ಯ: ಪುರುಷರೋ
ಸುಖ ದುಃಖ ರೀತಿಯ ದ್ವಂದ್ವಗಳಲ್ಲಿ ಅನಾಸಕ್ತರು. ದೇಹದ ಯಾತ್ರದ ಕಾರಣ ಮಾತ್ರದೊಳಗೆ ಕಾರ್ಯದಿಂದ ಕೃತರಾಗಿರುವರು. ಆಶ್ರಮ ಸ್ಥಿತ ಪ್ರಕಾರದೊಳಗೆ ಸಾದಾಚಾರವನ್ನು ಪಾಲಿಸುವರು. ಫಲಕಾಮನ ಆಸಕ್ತಿಗಳಿಂದ ದೋಷರಹಿತರು, ಮುಕ್ತರು. ಆತ್ಮನಲ್ ರಮಾಮಣದಿಂ ವಿಷಯಗಳೀಂ ವಿರತರು. ಆತ್ಮನಲ್ ರಮಾಮಣದಿಂ ವಿಷಯಗಳೀಂ ವಿರತರೋ. ಜ್ಞಾನದಶೀಂ ಪಡೆದ ಪಶು ಅಂತ್ಯಜ ಚಂಡಾಲ ಧರ್ಮವ್ಯಾದ ಗುಹಬಿಲ್ಲ ಶಬರಿಗಳೀಂ ಸಂದೇಹರಹಿತ ವಿದೇಹ ಜೀವನ್ಮುಕ್ತರೋ. ಆತ್ಮನಲ್ ರಮಾಮಣದಿಂ ವಿಷಯಗಳೀಂ ವಿರತರೋ. ಜ್ಞಾನದಶಯೀಂ ಪಡೆದ ಪಶು ಅಂತ್ಯಜ ಚಂಡಾಲ ಧರ್ಮವ್ಯಾದ ಗುಹಬಿಲ್ಲ ಶಬರಿಗಳೀಂ ಸಂದೇಹರಹಿತ ವಿದೇಹ ಜೀವನ್ಮುಕ್ತರೋ. ತಾತ್ಪರ್ಯ: ಆತ್ಮನಲ್ಲಿ ರಮಾಮಣನಾಗಿರುವುದರಿಂದ ವಿಷಯಗಳಲ್ಲಿ ವಿರತರು. ಜ್ಞಾನದ ದಶೆ ಇದನ್ನು ಪಡೆದ ಪಶು. ಅಂತ್ಯಜ, ಚಂಡಾಲ, ಧರ್ಮ, ವ್ಯಾಧ, ಗುಹ, ಬಿಲ್ಲ, ಶಬರಿಗಳಿರುವರು. ಸಂದೇಹರಹಿತವಾಗಿ ವಿದೇಹ ಜೀವನ್ಮುಕ್ತರು. ಚೇತನ ಜಡಗ್ರಂಥಿಯ ವಿಚ್ಛೇದವೀಂ ಜ್ಞಾನವೋ. ಜ್ಞಾನವೀಂ ಪ್ರಾಪ್ತ ಬಳಿಕದಲ್ ಜೀವಕ್ಕೆ ಮುಕ್ತಿಯೋ. ಚೇತನ ಜಡಗ್ರಂಥಿಯ ವಿಚ್ಛೇದವೀಂ ಜ್ಞಾನವೋ. ಜ್ಞಾನವೀಂ ಪ್ರಾಪ್ತ ಬಳಿಕದಲ್ ಜೀವಕ್ಕೆ ಮುಕ್ತಿಯೋ. ಏಕದಿಂ ಸಪ್ತಭೂಮಿಕೆಯ ಪ್ರಾಪ್ತರೀಂ ವಂದನೀಯರೋ. ಮಹಾತ್ಮರೀಂ ನಂತರದೊಳ್ ಪರಮ ಪದವಂ ಪಡೆವರೋ. ಮಹಾತ್ಮರೀಂ ನಂತರದೊಳ್ ಪರಮ ಪದವಂ ಪಡೆವರೋ. ತಾತ್ಪರ್ಯ: ಚೇತನ ಜಡಗ್ರಂಥಿಯ ವಿಚ್ಛೇದಗಳಿವೆ ಜ್ಞಾನವು. ಜ್ಞಾನವಿವು ಪ್ರಾಪ್ತದ ಬಳಿಕದಲ್ಲಿ ಜೀವಕ್ಕೆ ಮುಕ್ತಿಯು. ಏಕದಿಂದ ಸಪ್ತ ಭೂಮಿಕೆಯ ಪ್ರಾಪ್ತರಿವರೇ ವಂದನೀಯರು. ಮಹಾತ್ಮರಿವರು ನಂತರದೊಳಗೆ ಪರಮ ಪದವನ್ನು ಪಡೆವರು. ರಘುನಂದನ, ಭ್ರಮೆಯಲ್ಲಿ ಹಾಗೂ ಶರೀರ ಇತ್ಯಾದಿಗಳಲ್ಲಿ ಮಾಯೆಯ ರೂಪವು ಅಹಂತಾದಲ್ಲಿ ಪರಿಲಕ್ಷಿತವು. ಇದನ್ನು ವಿಚಾರಪೂರ್ವಕವಾಗಿ ನೋಡಿದಾಗ ಹಾಗೆ ಎಂದು ಕಾಣುವುದಿಲ್ಲ. ಇದು ಅಸತ್ ರೂಪದ ಮಾಯೆಯೇ ಹೌದು. ಅಸತ್ ಶರೀರದಲ್ಲಿ ಅಸತ್ ಭಾವನೆಯೇ ಇರುವುದು. ಈ ಪ್ರಕಾರದಲ್ಲಿ ಆತ್ಮನಲ್ಲಿ ಅಹಂಕಾರ ಭಾವನೆಯು ಅಸತ್ಯವು. ಶುದ್ಧ ಆತ್ಮನೋ ಮೇರುತಾ ಅಸುರತಾ ಮನತಾ ದೇಹತಾ ಪಂಚಭೂತರಹಿತನೋ. ಶುದ್ಧ ಆತ್ಮನೋ ಮೇರುತಾ ಅಸುರತಾ ಮನತಾ ದೇಹತಾ ಪಂಚಭೂತರಹಿತನೋ. ತ್ರಿಕಾಲ ಭಾವವಸ್ತುರಹಿತನೋ. ತ್ರಿಕಾಲ ಭಾವವಸ್ತುರಹಿತನೋ. ಭೇದ ರಾಗರಂಜನರಹಿತನೋ. ತ್ರಿಕಾಲ ಭಾವವಸ್ತುರಹಿತನೋ.
ಭೇದ ರಾಗರಂಜನರಹಿತನೋ ಪರ್ಯ ಶುದ್ಧ ಆತ್ಮನೋ ಮೇರುತ ಅಸುರತ ಮನತ ದೇಹತ ಪಂಚಭೂತರಹಿತನು ತ್ರಿಕಾಲ ಭಾವ ಅಭಾವ ವಸ್ತುರಹಿತನು ಭೇದ ರಾಗ ರಂಜನರಹಿತನು ಶುದ್ಧ ಆತ್ಮನೋ ತ್ವತ್ತ ಅಹಂತ ಆತ್ಮತ ತತ್ತ ಸತ್ವ ಅಸತ್ತ ಇತ್ಯಾದಿಗಳಿಂ ರಚಿತನು ಮಾಯಾತ್ಯಜನೋ ಶುದ್ಧ ಆತ್ಮನೋ ತ್ವತ್ತ ಅಹಂತ ಆತ್ಮತ ತತ್ತ ಸತ್ವ ಅಸತ್ತ ಇತ್ಯಾದಿಗಳೀಂ ರಚಿತನು ಮಾಯಾತ್ಯಜನೋ ಇಂದ್ರಿಯಗಳಿಂ ಅಗ್ರಾಹ್ಯನು ಇಂದ್ರಿಯಗಳಿಂ ಅಗ್ರಾಹ್ಯನು ನಾಮರಹಿತನು ತಾತ್ಪರ್ಯ ಶುದ್ಧ ಆತ್ಮನೋ ತ್ವತ್ತ ಅಹಂತ ಆತ್ಮತ ತತ್ತ ಸತ್ವ ಅಸತ್ತ ಇತ್ಯಾದಿಗಳಿಂದಲೇ ರಚಿತನು ಮಾಯಾ ತ್ಯಜನು ಇಂದ್ರಿಯಗಳಿಂದ ಅಗ್ರಾಹ್ಯನು ನಾಮರಹಿತನು ಶುದ್ಧ ಆತ್ಮನೋ ಸರ್ವಾತ್ಮಕ ಶಾಂತ ಆಶ್ರಯರಹಿತ ಜಗತ್ಕಾರಣ ಶಾಶ್ವತ ಶುದ್ಧ ಆತ್ಮನೋ ಸರ್ವಾತ್ಮಕ ಶಾಂತ ಆಶ್ರಯರಹಿತ ಜಗತ್ಕಾರಣ ಶಾಶ್ವತ ಕಲ್ಯಾಣಮಯ ನಿರ್ವಿಕಾರ ಕಾರಣರಹಿತನೋ ಇವನು ಬ್ರಹ್ಮವೇ ಎಂದರಿಯೋ ಶ್ರೀರಾಮ ಕಲ್ಯಾಣಮಯ ನಿರ್ವಿಕಾರ ಕಾರಣರಹಿತನೋ ಇವನು ಬ್ರಹ್ಮವೇ ಎಂದರಿಯೋ ಇವನು ಬ್ರಹ್ಮವೇ ಎಂದರಿಯೋ ಶ್ರೀರಾಮ. ತಾತ್ಪರ್ಯ ಶುದ್ಧ ಆತ್ಮನೋ ಸರ್ವಾತ್ಮಕ ಶಾಂತ ಆಶ್ರಯರಹಿತ ಜಗತ್ಕಾರಣ ಶಾಶ್ವತ ಕಲ್ಯಾಣಮಯ ನಿರ್ವಿಕಾರ ಕಾರಣರಹಿತನು ಇವನು ಬ್ರಹ್ಮವೇ ಎಂದರಿಯೋ ಶ್ರೀರಾಮ. ತೇಜದಿಂ ಪ್ರಕಾಶವೀಂ ಉತ್ಪನ್ನವು ರೀತಿಯ ಬ್ರಹ್ಮನಿಂ ಮಾತ್ರವೇ ಸಕಲ ಪ್ರಾಣಿಗಳ ಉತ್ಪನ್ನವೋ ತೇಜದಿಂ ಪ್ರಕಾಶವೀಂ ಉತ್ಪನ್ನವು ರೀತಿಯ ಬ್ರಹ್ಮನಿ ಮಾತ್ರವೇ ಸಕಲ ಪ್ರಾಣಿಗಳ ಉತ್ಪನ್ನವೋ ತ್ರಿಲೋಕ ಸಹಿತ ಸಕಲವೀಂ ಅವನಲ್ ಸ್ಥಿತವೋ ತ್ರಿಲೋಕ ಸಹಿತ ಸಕಲವೀಂ ಅವನಲ್ ಸ್ಥಿತವೋ ಸಕಲ ಸಮೂಹದ ಆತ್ಮವೇ ಬ್ರಹ್ಮವೋ ಸಕಲ ಸಮೂಹದ ಆತ್ಮವೇ ಬ್ರಹ್ಮವೋ. ತಾತ್ಪರ್ಯ ತೇಜದಿಂದ ಪ್ರಕಾಶವಿದು ಉತ್ಪನ್ನವು. ಈ ರೀತಿಯಲ್ಲಿ ಬ್ರಹ್ಮನಿಂದ ಮಾತ್ರವೇ ಸಕಲ ಪ್ರಾಣಿಗಳ ಉತ್ಪನ್ನವು. ತ್ರಿಲೋಕ ಸಹಿತ ಸಕಲವಿವು ಅವನಲ್ಲಿ ಸ್ಥಿತವು. ಸಕಲ ಸಮೂಹದ ಆತ್ಮವೇ ಬ್ರಹ್ಮವು.
ಬ್ರಹ್ಮಜ್ಞಾನನಂತರದಲ್ ಯಥಾರ್ಥ ಜ್ಞಾನದಿಂ ದೇಹ ನಷ್ಟರದ ನಂತರದಲ್ ಜೀವಾತ್ಮನೀಂ ಸ್ಥಿತನೋ ಇವನೀ ಮನದಾತೀತನು ಅವ್ಯಕ್ತನು ಇವನೀ ಮನದ ಅತೀತನು ಅವ್ಯಕ್ತನೋ ನಿರ್ವಿಕಲ್ಪನು ಸಮಗ್ರ ವಿಶ್ವ ಪ್ರಕಾರನೋ ಇವನೀ ಮನದ ಅತೀತನು ಅವ್ಯಕ್ತನೋ ನಿರ್ವಿಕಲ್ಪನೋ ಸಮಗ್ರ ವಿಶ್ವ ಪ್ರಕಾರನೋ. ತಾತ್ಪರ್ಯ: ಬ್ರಹ್ಮಜ್ಞಾನ ನಂತರದಲ್ಲಿ ಯಥಾರ್ಥವಾದ ಜ್ಞಾನದಿಂದ ದೇಹ ನಷ್ಟದ ನಂತರದಲ್ಲಿ ಜೀವಾತ್ಮನಿವನು ಸ್ಥಿತನು. ಇವನು ಈ ಮನದ ಅತೀತನು, ಅವ್ಯಕ್ತನು, ನಿರ್ವಿಕಲ್ಪನು, ಸಮಗ್ರ ವಿಶ್ವ ಪ್ರಕಾರನು. ಪೂರ್ವರೂಪದಿಂ ಚಿತ್ತವಿಲೀನ ನಂತರದೊಳ್ ಪೂರ್ವರೂಪದಿಂ ಚಿತ್ತವಿಲೀನ ನಂತರದೊಳ್ ಸಂಸಾರಮೂಪಿ ತುಷಾರಗಳೀಂ ನಷ್ಟವೋ ಪೂರ್ವರೂಪದಿಂ ಚಿತ್ತವಿಲೀನ ನಂತರದೊಳ್ ಸಂಸಾರಮೋಹರೂಪಿ ತುಷಾರಗಳೀಂ ನಷ್ಟವೋ ಶುದ್ಧಾತ್ಮಕಿಂ ಅನಂತರೂಪದಿಂ ವಿಭಾಸಿತ ಸಾಧ್ಯವೋ ಮಿಥ್ಯಾಮನವೀಂ ಸ್ವಯಂ ರೂಪದಳ್ ಸತ್ಯವೆಂ ಗೋಚರವೋ ಮಿಥ್ಯಾಮನವೀಂ ಸ್ವಯಂ ರೂಪದೊಳ್ ಸತ್ಯವೆಂ ಗೋಚರವೋ ಸತ್ಯವೆಂ ಗೋಚರವೋ. ತಾತ್ಪರ್ಯ: ಹಿಂದಿನ ರೂಪದಿಂದ ಚಿತ್ತ ವಿಲೀನ ನಂತರದೊಳಗೆ ಸಂಸಾರ ಮೋಹರೂಪಿ ತುಷಾರಗಳಿವು ನಷ್ಟವೋ ಶುದ್ಧಾತ್ಮಕ್ಕೆ ಈ ಅನಂತ ರೂಪದಿಂದ ವಿಭಾಸಿತ ಸಾಧ್ಯವು ಮಿಥ್ಯಾ ಮನವಿದು ಸ್ವಯಂ ರೂಪದೊಳಗೆ ಸತ್ಯವೆಂದು ಗೋಚರವು.